ಈ ಕ್ವಾಲಿಟಿ ಸೇಲ್ಗಿದೆ ನೋಡಿ. 23 ಮಾಡಲು 20,000 ಓಡಿದೆ. ಕಾಜಿರಂಗ ಅಡಿಷನ್ ಅಂತ ನಿಮ್ಗೆ 6 ಲಕ್ಷ ಆಲ್ಮೋಸ್ಟ್ 6 ಲಕ್ಷ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. 23 ಮಾಡಲ್ ತುಂಬಾ ಕಡಿಮೆ ಸಿಗುತ್ತೆ. ಗಾಡಿ ಬಂದು 6,60,000ಕ್ಕೆ ಆಗುತ್ತೆ. 6,60,000ಕ್ಕೆ 23 ಮಾಡಲು. ಇದು ಬಂದು 22 ಮಾಡಲ್ ಸಿಂಗಲ್ ಓನರ್ 40,000 ಓಡಿರೋ ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್. 2022 ಮಾಡಲ್ ಬರೀ 30,000 ಓಡಿದೆ. 10,50,000 ಫೈನಲ್ ಆಗುತ್ತೆ. 10,50,000. 22 ಮಾಡಲ್ ಸಿಂಗಲ್ ಓನರ್ 30,000 ರನ್ ಆಗಿದೆ. ಈ ಕ್ವಾಲಿಟಿ ನೀವು ನೋಡಿದ್ರೆ ಬಿಟ್ಟು ಹೋಗಲ್ಲ. ಈ ಕ್ವಾಲಿಟಿ ಸೇಲ್ಗಿದೆ ನೋಡಿ. ಈ ಗಾಡಿ ಜಸ್ಟ್ 29,000 ಓಡಿದೆ. ಹೋಂಡಾ ಸಿಟಿ ಇದು 5th ಜನರೇಷನ್ ವೆಹಿಕಲ್. ಜಸ್ಟ್ 11,000 ಓಡಿದೆ. ಜಸ್ಟ್ 10,000 ಓಡಿದೆ ನೋಡಿ. ಜಸ್ಟ್ 17,000 ಓಡಿದೆ. 23 ಮಾಡಲ್. ಈ ಗಾಡಿ ಜಸ್ಟ್ 40,000 ಓಡಿದೆ. ಗಾಡಿ ಸಿಂಗಲ್ ಓನರ್ ನೋಡಿ. ಈ ಕ್ರೆಟಾ ಜಸ್ಟ್ 30,000 ಓಡಿದೆ. 5,10,000 23 ಮಾಡಲ್. ಹಾಗೆ 24 ಮಾಡಲ್ ಬೇಕಾ 5,20,000. ಇನೋವಾ ಕ್ರಿಸ್ಟಾ ಡೀಸೆಲ್, ಅದರಲ್ಲೂ ಸಿಂಗಲ್ ಓನರ್, ಡೀಸೆಲ್ ಆಟೋಮೆಟಿಕ್ ನೋಡಿ. ಇದರಲ್ಲಿ ಡೀಸೆಲ್ ಮ್ಯಾನ್ಯುವಲ್ ಹುಡುಕ್ತಾ ಇದ್ರೆ ನೋಡಿ. ಕ್ರಿಸ್ಟಾ ಅದರಲ್ಲೂ ಸಿಂಗಲ್ ಓನರ್. ಕಿಯಾ ಸೆಲ್ಟೋಸ್ ಅದರಲ್ಲೂ ಡೀಸೆಲ್ ನೋಡಿ, ಟಾಪ್ ಎಂಡ್. ಈ ನೆಕ್ಸಾನ್ ಡಾರ್ಕ್ ಎಡಿಷನ್ ಸಿಂಗಲ್ ಓನರ್ ನೋಡಿ. ಜಸ್ಟ್ 20,000 ಓಡಿದೆ. ಇದರಲ್ಲೂ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ. ಡಾರ್ಕ್ ಎಡಿಷನ್ ಈ ನೆಕ್ಸಾನ್ ಜಸ್ಟ್ 49,000 ಓಡಿದೆ. ಅದರಲ್ಲೂ ಸಿಂಗಲ್ ಓನರ್ ವಿತ್ ನಿಮಗೆ ಸನ್ ರೂಫ್ ಎಲ್ಲ ಬರುತ್ತೆ. 21 ಮಾಡಲ್. ಈ ನೆಕ್ಸಾನ್ ಕೂಡ ಸಿಂಗಲ್ ಓನರ್. ಜಸ್ಟ್ 60,000 ಓಡಿದೆ ಗಾಡಿ. ಈ ನೆಕ್ಸಾನ್ ನೋಡಿ ಜಸ್ಟ್ 30,000 ಓಡಿದೆ. ಡೀಸೆಲ್ ಎಲ್ಲ ಓಡಿದೆ. ನಿಮ್ಗೆ ಇಡೀ ಮಾರ್ಕೆಟ್ ಅಲ್ಲಿ 30,000 ಓಡಿರ್ತಕ್ಕಂಥ ಡೀಸೆಲ್ ಸಿಗಲ್ಲ ಸಿಂಗಲ್ ಓನರ್. ಗಾಡಿ ಬಂದು ಎಲ್ಲಾನು ಸಿಂಗಲ್ ಸ್ಕ್ರಾಚ್ ಇಲ್ಲದೆ ಇರೋ ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್. ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಬಂದು ತಗೋಬಹುದು. ಡೀಸೆಲ್ ಆಟೋಮೆಟಿಕ್ ಹೊಸ ಗಾಡಿ ನಿಮ್ಗೆ 26 ಲಕ್ಷ ಇದೆ. ಜಸ್ಟ್ 13,70,000 ಆಗುತ್ತೆ. ಸ್ಕೋಡಾ ಸ್ಲಾವಿಯಾ ನಮ್ಮಲ್ಲಿ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಇದು 22 ಮಾಡಲ್ ಬರೀ 29,000 ಓಡಿದೆ. 11,5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 5th ಜನರೇಷನ್ ನ್ಯೂ ವರ್ಷನ್ 11,000 ಓಡಿದೆ. 20 ಮಾಡಲ್ ಸಿಂಗಲ್ ಓನರ್ ಜರ್ಮನ್ ರೆಡ್ ಕಲರ್ ಓಡಿರೋದೇ ಬರೀ 11,000 11,000 ಓಡಿದೆ. 20 ಮಾಡಲ್ ಸಿಂಗಲ್ ಓನರ್. ಹೊಸ ಗಾಡಿ ತಗೊಳಕ್ ಹೋಗೋರೆ ಒಂದು 17,500-18 ಲಕ್ಷ ಹೊಸ ಗಾಡಿ ಇದೆ. ನಿಮ್ಗೆ ಜಸ್ಟ್ 10,5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 2019 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಪೋಲೋ ಜಸ್ಟ್ 6,5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇದು ಸೇಮ್ 20 ಮಾಡಲ್ ಫುಲ್ ಟಾಪ್ ಅಂಡ್ ಆಲ್ಫಾ ಪ್ಲಸ್. ಗಾಡಿ ಬಂದು ಬರೀ 8,40,000ಕ್ಕೆ ಫೈನಲ್ ಆಗುತ್ತೆ. 2020 ಮಾಡಲ್ 50,000 ಓಡಿದೆ. ಸಿಂಗಲ್ ಓನರ್. 20 ಮಾಡಲ್ ನ್ಯೂ ಶೇಪ್ ವೆಹಿಕಲ್ ಸಿಂಗಲ್ ಓನರ್ ರೆನಾಲ್ಡ್ ಕ್ವಿಡ್ ಮ್ಯಾನ್ಯುವಲ್ ವೆಹಿಕಲ್. 20 ಮಾಡಲ್ ಬರೀ 3,85,000 ಆಗುತ್ತೆ. ಹೊಸ ಗಾಡಿ 17 ಲಕ್ಷ ಇದೆ. 17 ಲ್ಯಾಕ್ಸ್ ಇರೋ ಗಾಡಿ ಬರೀ 10,50,000ಗೆ ಆಗುತ್ತೆ. 40,000 ರನ್ ಆಗಿದೆ ಅಷ್ಟೇ. ಹುಂಡೈ ಕ್ರೆಟಾ 2020 ಮಾಡಲ್ ಬಟನ್ ಸ್ಟಾರ್ಟ್ ವೆಹಿಕಲ್ 12,10,000 ಫೈನಲ್ ಆಗುತ್ತೆ. ಬ್ರಿಜಾ 2018 ಮಾಡಲ್ ZDI ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ 8,30,000ಕ್ಕೆ ಫೈನಲ್ ಆಗುತ್ತೆ. ಸ್ಕೋಡಾ ಕುಶಾಕ್ 21 ಮಾಡಲ್ 12 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಸೊನಾಟಾ ಬರೀ 45,000 ಓಡಿದೆ. ಐಡಿ ವ್ಯಾಲ್ಯೂನೇ 14 ಲಕ್ಷ ಇದೆ. ನಮ್ದು ಸೆಲ್ಲಿಂಗ್ ಪ್ರೈಸ್ ಬಂದು 7,50,000. ಐಡಿ ವ್ಯಾಲ್ಯೂನಲ್ಲೇ ಅರ್ಧ ಬೆಲೆ ಗಾಡಿ ಸಿಗುತ್ತೆ. ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್. ಲೋನು ಪೂರ್ತಿ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಲೋನ್ ಆಗುತ್ತೆ. ಡೀಸೆಲ್ ವೆಹಿಕಲ್ ಗ್ರ್ಯಾಂಡ್ ಐಟನ್ ಜಸ್ಟ್ 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. 14 ಮಾಡಲ್ DSG ಗೇರ್ ಬಾಕ್ಸ್ ಬರುವಂತದ್ದು ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಚಾಕ್ಲೇಟ್ ಬ್ರೌನ್ ಕಲರ್ 5,35,000 ಫೈನಲ್ ಆಗುತ್ತೆ. ಇದು 16 ಮಾಡಲ್ 5,80,000 ಆಗುತ್ತೆ. ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 19 ಮಾಡಲ್ ವೈಟ್ ಕಲರ್ 30,000 ಓಡಿದೆ. ಜಸ್ಟ್ ನಿಮ್ಗೆ 6,60,000 ಫೈನಲ್ ಆಗುತ್ತೆ. ಕ್ರೆಟಾ ನೋಡಿ ಡೀಸೆಲ್ 16 ಮಾಡಲ್ ಸಿಂಗಲ್ ಓನರ್ ವೈಟ್ ಕಲರ್. ಮಹೇಂದ್ರ ಟಾರ್ ನೋಡೋರು 21 ಮಾಡಲ್ 4x4 ಡೀಸೆಲ್ ಮ್ಯಾನ್ಯುವಲ್ ಫುಲ್ ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ ಜಸ್ಟ್ 14,5 ಲಕ್ಷಕ್ಕೆ ಆಗುತ್ತೆ. ವಿ ವರ್ಷನ್ ಸಿಂಗಲ್ ಓನರ್ 18,90,000 ಫೈನಲ್ ಆಗುತ್ತೆ. 255 ಆಗುತ್ತೆ. ಡೀಸೆಲ್ 3,30,000ಕ್ಕೆ ಫೈನಲ್ ಆಗುತ್ತೆ. 2,15,000ಕ್ಕೆ ಫೈನಲ್ ಆಗುತ್ತೆ. 2,15,000ಕ್ಕೆ. ನಮಸ್ತೆ ಕರ್ನಾಟಕ, ಹೈ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕೂರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ಒನ್ ಮೋರ್ ಟೈಮ್ ನಾವು ಫ್ರೆಂಡ್ಸ್ ಕಾರ್ 365 ಬಂದಿದ್ದೀವಿ. ನಮ್ಮ ಜೊತೆಗೆ ಆಸ್ ಯೂಶುವಲ್ ಚೇತನ್ ಸರ್ ಇದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ, ಸೂಪರ್. ಸೊ ಇವತ್ತು ಎಲ್ಲವೂ ಪ್ರೀಮಿಯಂ ಕಾರ್ಸ್ ಗಳೇ ನೋಡ್ತಾ ಇದ್ದೀನಿ. ಎಲ್ಲಾ ತರ ಕಾರ್ಸ್ಗಳು ಇದೆ. ಇವಾಗಂತೂ ಬರ್ತಾ ಇನ್ನು ಅಪ್ಗ್ರೇಡ್ ಆಗ್ತಾ ಇದೀವಿ. ಅಪ್ಗ್ರೇಡ್ ಆಗಿದೆ. ಪ್ರೈಸಸ್ ಸ್ವಲ್ಪ ಕಡಿಮೆ ಆಗಿದೆ. ಪ್ರೈಸಸ್ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿದೀವಿ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲ ಅಪ್ಗ್ರೇಡ್ ಅಂದ್ರೆ ಎಲ್ಲ ಲೇಟೆಸ್ಟ್ ಮಾಡ್ಲುಗಳಿಗೆ ಬರ್ತಾ ಇದೆ. ಇವಾಗ ಎಲ್ಲರೂ ಪ್ರೀಮಿಯಂ ಕಾರ್ ಬೇಕು, ಲೇಟೆಸ್ಟ್ ಕಾರ್ ಬೇಕು ಅಂದಾಗ ನಾವು ಹಳೆ ಕಾರ್ಗಳು ಇಟ್ಕೊಂಡ್ರೆ ಬಿಸ್ನೆಸ್ ಆಗಲ್ವಲ್ಲ. ಆಮೇಲೆ ಕಡಿಮೆ ಓಡಿರೋ ಕಾರ್ಗಳೇ ಸಿಗುತ್ತೆ. ಕಡಿಮೆ ಓಡಿರೋ ಕಾರ್ಗಳೇ ಎಲ್ಲ ಸಿಗ್ತಾ ಇರೋದು. ಇವಾಗ ನೋಡಿ, ಒಂದು ಟಾಟಾ ಅಂತಾನೆ ನೀವು ತಗೊಂಡ್ರೆ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. ಆಮೇಲೆ ನಮ್ಗೆ ಹ್ಯಾಶ್ ಬ್ಯಾಕ್ ಸ್ಮಾಲ್ ವೆಹಿಕಲ್ಸ್ ಬೇಕಂದ್ರೆ ಎಕ್ಸ್ಪ್ರೆಸ್ ಒಂದು ಆಟೋಮೆಟಿಕ್ ಮ್ಯಾನ್ಯುವಲ್ ಈ ತರ ಎಲ್ಲಾ ತರ ವೆಹಿಕಲ್ಸ್ ಇದೆ. ಇವಾಗ ಇದೇ ಗಾಡಿ ತಗೊಳ್ಳಿ, ಇದು ಕಾಜಿರಂಗ ಅಡಿಷನ್ ಸ್ಪೆಷಲ್ ಎಡಿಷನ್ ಗಾಡಿ 2023 ಮಾಡಲ್ 22,000 ಓಡಿದೆ. ಈ ಗಾಡಿ ಹೊಸದು 17 ಲಕ್ಷ ಚಿಲ್ಲರೆ ಇದೆ. ಇದರಲ್ಲಿ ನಿಮಗೆ ವೆಂಟಿಲೇಷನ್ ಸೀಟಿಂದ ಹಿಡಿದು ಸನ್ ರೂಫ್, ಏರ್ ಬ್ಯಾಗ್ ಎಲ್ಲ ಫೀಚರ್ಸು ಬರುತ್ತೆ.
ಇವಾಗ 17 ಲಕ್ಷ 18 ಲಕ್ಷ ಕೊಟ್ಟು ತಗೊಳೋ ಗಾಡಿ ಜಸ್ಟ್ 11 ಲಕ್ಷಕ್ಕೆ ಆಗುತ್ತೆ. ಹೌದು, ಸೀಟಲ್ಲಿ ನಿಮಗೆ ಕೂಲಿಂಗ್ ಫೆಸಿಲಿಟಿ ಎಲ್ಲ ನಿಮಗೆ ಈ ಪ್ರೈಸ್ ಅಲ್ಲಿ ನಿಮಗೆ ಹೊಸದಾಗಿ ತಗೋತೀನಿ ಅಂತ ಹೇಳಿದ್ರು ಸಿಗಲ್ಲ. ಹೌದು, ಅದೇ ತರನೇ ನಿಮಗೆ ಇವಾಗ ನೋಡಿ ಈ ಗಾಡಿ ಬಂದು 22,000 ಕಿಲೋಮೀಟರ್ ಓಡಿದೆ, ರೆಕಾರ್ಡೆಡ್ ಅಪ್ ಟು ಸರ್ವಿಸ್ ಹಿಸ್ಟ್ರಿ ಇದೆ, ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನೂ ಇಲ್ಲ. ಈ ಗಾಡಿ ಆರಾಮಾಗಿ ನಿಮಗೆ ಆಲ್ಮೋಸ್ಟ್ ಒಂದು 6 ಲಕ್ಷ ಡಿಸ್ಕೌಂಟ್ ಸಿಗುತ್ತೆ. ಫುಲ್ಲಿ ಟಾಪ್ ಅಂಡ್ ವಿತ್ ಫುಲ್ ಎಲ್ಲ ಅಷ್ಟೇ. ಇವಾಗ ಈ ಲೈನಲ್ಲಿ ಇರೋದು ಎಲ್ಲ ಗಾಡಿನೂ ನಿಮಗೆ ಮ್ಯಾಕ್ಸಿಮಮ್ ಸನ್ರೂಫ್ ಇದೆ. ಇದು ಬ್ಲಾಕ್ ಅಡಿಷನ್, ಡಾರ್ಕ್ ಅಡಿಷನ್ ಅಂತ ಹೇಳಿ ಫುಲ್ ಡಾರ್ಕ್ ಬರುತ್ತೆ. ಇವಾಗ ಕೆಲವ್ರಿಗೆ ಸೆಡಾನ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹ್ಯಾಶ್ ಬ್ಯಾಕ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸ್ಮಾಲ್ ವೆಹಿಕಲ್ಸ್ ಬೇಕಾಗುತ್ತೆ. ಈ ಥರ SUV ವೆಹಿಕಲ್ಸ್ ಇವಾಗ ಟ್ರೆಂಡಲ್ಲಿದೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ವೆಹಿಕಲ್ಸು, ಎಲ್ಲ ಲೇಟೆಸ್ಟ್ ಮಾಡಲ್ಗಳು, ಕಡಿಮೆ ಓಡಿರೋ ಗಾಡಿಗಳು ನಿಮಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಯಾಕೆಂದರೆ ಫಸ್ಟ್ ಓನರಿಂದನೇ ಡಿಪ್ರಿಕೇಶನ್ ಏನಾದರೂ ಆಗೋದಿದ್ರೆ ಫಸ್ಟ್ ಓನರಿಂದನೇ ಜಾಸ್ತಿ ಡಿಪ್ರಿಕೇಶನ್, ಶೋರೂಮಿಂದ ಹೊರಗಡೆ ಬಂದ್ಮೇಲೆ ಡಿಪ್ರಿಕೇಶನ್ ಆಗೋದು. ಆಮೇಲೆ ತಗೊಂಡವ್ರಿಗೆ ಅಂಥ ಡಿಪ್ರಿಕೇಶನ್ ಬರಲ್ಲ. ಇವಕ್ಕೂ ಕೂಡ ಎಲ್ಲ ಗಾಡಿಗಳಿಗೂ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಎಲ್ಲ ಗಾಡಿಗಳು ಸ್ಯಾಟಿಸ್ಫೈಡ್ ಇರುತ್ತೆ. ಯಾರಿಗೆ ಯಾವ ಕಲರ್ ಇಷ್ಟ ಆಗುತ್ತೋ, ಯಾವ ಥರ ಗಾಡಿ ಇಷ್ಟ ಆಗುತ್ತೋ, ಡೀಸೆಲ್, ಪೆಟ್ರೋಲ್, ಹ್ಯಾಶ್ ಬ್ಯಾಕ್, ಮ್ಯಾನ್ಯುವಲ್, ಆಟೋಮೆಟಿಕ್ ಎಲ್ಲ ಥರ ಗಾಡಿಗಳು ಇರುತ್ತೆ. ಇವಾಗ ನಾವು ಮಾತಾಡೋಕ್ಕಿಂತ ವಿಡಿಯೋನಲ್ಲಿ ಎಲ್ಲ ತೋರಿಸ್ಬೇಕು, ಎಲ್ಲ ಕವರ್ ಮಾಡ್ಕೋಬೇಕು. ನೋಡೋರ್ಗು ಇವಾಗ ಯಾವುದು ಅವ್ರಿಗೆ ಇಷ್ಟ ಆಗಿರೋ ಗಾಡಿ ಎಲ್ಲಿ ಬೇಕಾದ್ರೆ ಸಿಗ್ಬೋದು. ಫುಲ್ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆಗೋ ಗಾಡಿ ಎಲ್ಲಿ ಬೇಕಾದ್ರೆ ಸಿಗ್ಬೋದು. ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ. ನಮ್ದು ಕ್ಯಾಟ್ಲಾಗ್ ಇರುತ್ತೆ, ಲೊಕೇಶನ್ನು ಪ್ರತಿಯೊಂದು ಎಲ್ಲನೂ ಇರುತ್ತೆ. ನಮ್ಮದು ಸಿರಾ ಬ್ರ್ಯಾಂಚ್ 2 ಇನ್ನೊಂದು ಶೋರೂಮ್ ಕೂಡ ಸಿರಾ ಹತ್ರ ಓಪನ್ ಆಗಿದೆ. ಉತ್ತರ ಕರ್ನಾಟಕದಿಂದ ಬರೋರಿಗೆ, ಅಲ್ಲಿಂದ ಯಾರ್ಯಾರು ಹುಬ್ಳಿ, ಧಾರವಾಡ, ಆಮೇಲೆ ದಾವಣಗೆರೆ, ಚಿತ್ರದುರ್ಗ ಅಲ್ಲಿಂದ ಬರೋರಿಗೆ ಸಿರಾ ನಿಯರ್ ಆಗಲಿ, ಹೌದು ಅಲ್ಲೇ ನಿಯರ್ ಆಗಲಿ ಅಂತ ನಾವು ಸಿರಾದಲ್ಲಿ ಕೂಡ ಇನ್ನೊಂದು ಫ್ರೆಂಡ್ಸ್ಕಾ 365 ಅಂತ ಬ್ರ್ಯಾಂಚ್ 2 ಓಪನ್ ಮಾಡಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಬನ್ನಿ, ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋ ಗಾಡಿ ತಗೋಬಹುದು ಅಂತ ಹೇಳ್ತೀನಿ. ಇವಾಗ ಏನ್ ಗೊತ್ತಾ, ಯಾವುದೇ ಒಂದು ವಸ್ತು ಆಯ್ತು, ಒಂದು ಮೂವಿ ಆಯ್ತು, ಚೆನ್ನಾಗಿದೆ ಅಂದ್ರೆ ನಾವು ಏನು ಹೇಳೋದೇ ಬೇಡ, ಅವರೇ 100 ಜನಕ್ಕೆ ಹೇಳ್ತಾರೆ. ಚೆನ್ನಾಗಿಲ್ಲ ಅಂದ್ರೂ 100 ಜನಕ್ಕೆ ಹೇಳ್ತಾರೆ. ಆ ಥರ ನಮ್ಮಲ್ಲಿ ಬಂದು ವಿಸಿಟ್ ಮಾಡಿ, ಇಷ್ಟ ಆದವರು ನೀವೇ ಇದು ಮಾಡ್ತೀರಾ. ಅಡ್ವರ್ಟೈಸ್ಮೆಂಟ್ ಮಾಗಡಿ ರೋಡ್, ಅಂಜನ್ ನಗರ, ಪ್ಯಾರ್ಲರ್ ರೋಡೇ ಬರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ವಿಡಿಯೋ ಕೂಡ ಲೆಂತಿ ಆಯ್ತು. ಹೌದು, ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಸಲ ಮೆಜಾರಿಟಿ 90% ಎಲ್ಲವನ್ನು ಪ್ರೀಮಿಯಂ ವೆಹಿಕಲ್ ಸಿಗುತ್ತೆ. ಹ್ಯಾಚ್ ಬ್ಯಾಕ್ಸಲ್ಲಿ ಪ್ರೀಮಿಯಂ ಸಿಗುತ್ತೆ, ಮತ್ತು ನಿಮಗೆ ಸೆಡಾನ್ಸಲ್ಲಿ ಬೇಕಾದರೆ ಅದು ಕೂಡ ಪ್ರೀಮಿಯಂ ಸಿಗುತ್ತೆ ಅಂತ ಹೇಳ್ಬೋದು. ಲೈನಪ್ ನೋಡ್ಬೋದು. ಈ ಸಲ ಟಾಟಾ ನೆಕ್ಸಾನ್ದು ತುಂಬಾನೇ ಲೈನಪ್ಸ್ ಇದೆ. ಹೇಳಿ ಸರ್. ಟಾಟಾ ನೆಕ್ಸಾನಲ್ಲಿ ನಿಮಗೆ 23 ಬೇಕಾ, 22 ಬೇಕಾ, 21, 20, 19, 18 ಎಲ್ಲ ಥರ ವೆಹಿಕಲ್ಸು ಅವೈಲೇಬಲ್ ಇದೆ. ಎಲ್ಲ ಎಡಿಷನ್ಗಳು ಇದೆ. ಇದು ಕಾಜಿರಂಗ ಅಡಿಷನ್ ಅಂತ ಫುಲ್ ಲಿಮಿಟೆಡ್ ಅಡಿಷನ್. ಇದು ಡಾರ್ಕ್ ಅಡಿಷನ್ ಅಂತ ಹೇಳಿ ಬರುತ್ತೆ. ಕಂಪ್ಲೀಟ್ ಬ್ಲಾಕ್ ಬರುತ್ತೆ. ಫುಲ್ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಬ್ಲಾಕ್ ಬರುತ್ತೆ. ಸ್ಪೆಷಲ್ ಅಡಿಷನ್, ಡಾರ್ಕ್ ಅಡಿಷನ್. ಇದು ಕಾಜಿರಂಗ ಅಡಿಷನ್ ಅಂತ ಹೇಳಿ, ಇದು ಕೂಡ ಡ್ಯುಯಲ್ ಟೋನ್ ಸ್ಪೆಷಲ್ ಅಡಿಷನ್. 23 ಮಾಡಲು 20,000 ಓಡಿದೆ. ಇದು 22 ಮಾಡಲು, ಇದು ಕೂಡ 20,000 ಓಡಿದೆ. ಅದು 21 ಮಾಡಲು, ಅದು 20 ಮಾಡಲು, 19 ಮಾಡಲು. ಬನ್ನಿ, ನಿಮ್ಗೆ ಎಲ್ಲದ್ರ ಬಗ್ಗೆ ಒಂದ್ ಕಡೆಯಿಂದ ಡೀಟೇಲ್ಸ್ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕಡಿಮೆ ಓಡಿರೋ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ಸರ್ವಿಸ್ ಹಿಸ್ಟ್ರಿ ಇರೋ, ಎಲ್ಲ ಸರ್ಟಿಸ್ಫೈಡ್ ಕಡಿಮೆ ಓಡಿರೋ ಗಾಡಿಗಳೇ. ನೀವು ಗಾಡಿ ಸರ್ವಿಸ್ ಹಿಸ್ಟ್ರಿ ಮತ್ತೆ ನಿಮ್ಗೆ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಜೊತೆಗೆ ಎಲ್ಲ ವೆಹಿಕಲ್ಸ್ಗೂ ಗ್ಯಾರಂಟಿ, ವಾರಂಟಿ ಎಲ್ಲ ಇರುತ್ತೆ. ಇವಾಗ ಎಲ್ಲರೂ ಹೇಳ್ತೀರಲ್ವಾ, ಎಲ್ಲ ಕಡೆನೂ ರೀಲ್ಸ್ ಅಲ್ಲಿ ಇದರಲ್ಲಿ ಎಲ್ಲ ನೋಡಿರ್ತೀರಾ. ಟಾಟಾ ವೆಹಿಕಲ್ಸ್ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ, ಎಂಥ ಆಕ್ಸಿಡೆಂಟ್ ಆದ್ರೂ ಸ್ವಲ್ಪ ತಡೆಯುತ್ತೆ ಅಂತ ಎಲ್ಲ ಇದು ಮಾಡ್ತಿರೋದಕ್ಕೆ ನಮ್ಮ ಶೋರೂಮಲ್ಲಿ ಏನಿಲ್ಲ ಅಂದರೂ ಮಂತ್ಲಿ ನಿಮಗೆ ನೆಕ್ಸಾನ್ಗಳೇ 4 to 5 ವೆಹಿಕಲ್ಸ್ ಮಂತ್ಲಿ ಸೇಲ್ ಆಗುತ್ತೆ. ಫಸ್ಟ್ ಇದು 23 ಮಾಡಲು 20,000 ಓಡಿದೆ. ಕಾಜಿರಂಗ ಅಡಿಷನ್ ಅಂತ 17 ಲಕ್ಷ ಹೊಸ ಗಾಡಿ ಇದೆ. ಬೇಕಾದ್ರೆ ಚೆಕ್ ಮಾಡ್ಕೊಂಡ್ ಬರ್ಬೋದು. ನಿಮ್ಗೆ 6 ಲಕ್ಷ, ಆಲ್ಮೋಸ್ಟ್ 6 ಲಕ್ಷ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. 23 ಮಾಡಲ್ ಟಾಟಾ ನೆಕ್ಸಾನು, ಸಿಂಗಲ್ ಓನರ್, 20,000 ಓಡಿದೆ. ಗಾಡಿ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ಸ್ಪೆಷಲ್ ಏನಂದ್ರೆ ವೆಂಟಿಲೇಷನ್ ಸೀಟ್ ಕೂಡ ಬರುತ್ತೆ. ಸೀಟ್ ನಲ್ಲಿ AC ಬರುತ್ತೆ, ಮತ್ತೆ ಇಂಟೀರಿಯರ್ ಅಂತೂ ಸ್ಪೆಷಲ್ ಆಗಿ ಸೂಪರ್ ಆಗಿ ಕೊಟ್ಟಿದ್ದಾರೆ. ನೋಡಬಹುದು ಡ್ಯುಯಲ್ ಟೋನ್ ಫಿನಿಶ್ ಅಲ್ಲಿ ಇಂಟೀರಿಯರ್ ಒಳ್ಳೆ ಲೆದರ್ ಸೀಟಿಂಗ್, ಪ್ಯೂರ್ ಲೆದರ್ ಸೀಟಿಂಗ್ಸ್ ಇದೆ. ಡ್ಯಾಶ್ ಬೋರ್ಡ್ ಡಿಸೈನ್ ಆಯ್ತು, ಸನ್ ರೂಫ್ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್. ನೋಡಿ ಸೀಟ್ ಅಲ್ಲೇ ನಿಮ್ಗೆ AC ವೆಂಟಿಲೇಷನ್, ನಿಮ್ಗೆ ಬಟನ್ಸ್ ಎಲ್ಲ ಇದೆ. ವೆಂಟಿಲೇಷನ್ ನಿಮ್ಗೆ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ವೆಹಿಕಲ್. ಓಕೆ. ವುಡನ್ ಆಕ್ಸೆಂಟ್ ಅಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ, ಹೆಡ್ಸ್ ಅಪ್ ಡಿಸ್ಪ್ಲೇ ಬರುತ್ತೆ. ಹೌದು. 3 ಸ್ಪೋಕ್ ಮಲ್ಟಿ ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. 4 ಡೋರ್ ಪವರ್ ವಿಂಡೋ ಕಾಮನ್ ಬರುತ್ತೆ. ಆಟೋ ಅಡ್ಜಸ್ಟಬಲ್ ಮಿರರ್ ಬರುತ್ತೆ. ಡ್ಯುಯಲ್ ಟೋನ್ ಕೂಡ ನಿಮಗೆ ಸನ್ ರೂಫ್ ಕೂಡ ಬರುತ್ತೆ.
ಇದು ಗಾಡಿ ಬಂದ್ಬಿಟ್ಟು ಒಂದು 17 ಲಕ್ಷ ಹೊಸ ಗಾಡಿ ಇದೆ. ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತಾನು ಒಂದು 50-60 ಸಾವಿರ ಖರ್ಚು ಮಾಡಿದ್ದಾರೆ. ಓಕೆ, ನಿಮ್ಗೆ ಜಸ್ಟ್ 11 ಲಕ್ಷಕ್ಕೆ ಫೈನಲ್ ಆಗುತ್ತೆ. 11 ಲಕ್ಷಕ್ಕೆ ಕಜಿರಂಗ ಎಡಿಷನ್, ಅದ್ರಲ್ಲಿ 23 ಮಾಡಲ್, ಬರೀ 20 ಸಾವಿರ ಓಡಿದೆ, ಸಿಂಗಲ್ ಓನರು, ಎಲ್ಲ ಇನ್ಸೂರೆನ್ಸ್ ಪ್ರತಿಯೊಂದು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 18 ಕಿಲೋಮೀಟರ್ ತನಕ ಪೆಟ್ರೋಲ್ ಅಲ್ಲಿ ಮೈಲೇಜ್ ಕೂಡ ಬರುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್, ಲೋ ಮೇಂಟೆನೆನ್ಸ್, ಅದರಲ್ಲೂ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್. 17 ಲಕ್ಷ ಇಲ್ಲಿ, 11 ಲಕ್ಷ ಇಲ್ಲಿ, ಹೌದು ಅಲ್ವಾ? ಹಾಗೆ ನೆಕ್ಸ್ಟ್ ಒಂದು ಬ್ಲಾಕ್ ಕಲರ್ ಎಡಿಷನ್ ಕೂಡ ಇದೆ, ನೋಡಬಹುದು. ಇದು ಡಾರ್ಕ್ ಎಡಿಷನ್, ಇದು 22 ಮಾಡೆಲ್, ಇದು ಕೂಡ 20 ಸಾವಿರ ಓಡಿದೆ. ಇದು 20 ಸಾವಿರ, ಹೌದು. ವಿತ್ ಸರ್ವಿಸ್ ಹಿಸ್ಟ್ರಿ ನಿಮಗೆ ಎಲ್ಲ ಗಾಡಿಗಳು ಎಲ್ಲ ಸಿಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. DRLs ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದರಲ್ಲೂ ಕೂಡ ಇದೆ. ಮ್ಯಾಗ್ವಿಲ್ ಬರುತ್ತೆ ನಿಮಗೆ, ವಿತ್ ಸನ್ ರೂಫ್ ಕೂಡ ಬರತಕ್ಕಂಥದ್ದು. ಆಟೋ ಅಡ್ಜಸ್ಟಬಲ್ ಮಿರರ್, ರಿಕ್ವೆಸ್ಟ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ, ಹೆಡ್ಸ್ ಅಪ್ ಡಿಸ್ಪ್ಲೇ, ಹರ್ಮಾನ್ದು ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟೇರ್ ಆಗಿಲ್ಲ. ಆಮೇಲೆ ಡ್ಯುಯಲ್ ಟೋನ್ ಫಿನಿಶಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಡ್ಯುಯಲ್ ಟೋನ್ ಅಂತ ಹೇಳಿದ್ರೆ ಬ್ಲ್ಯಾಕ್ ವುಡನ್ ಟೈಪ್ ಬರುತ್ತೆ ನಿಮಗೆ. ಅದರಲ್ಲಿ ತುಂಬಾ ಯುನೀಕ್ ಲುಕ್ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ಹೌದು. 23 ಮಾಡಲೇ 11 ಲಕ್ಷ. ಇದು 22 ಮಾಡಲ್. ಇದು ಗಾಡಿ ಬಂದು ಇದು 16 ಲಕ್ಷ ಚಿಲ್ಲರೆ ಗಾಡಿ ಇರೋದು. ಬರೀ 10.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 10.5 ಲಕ್ಷಕ್ಕೆ ಆಗುತ್ತೆ ಇದು. ಅದರಲ್ಲಿ 20 ಸಾವಿರ ಓಡಿರ್ತಕ್ಕಂಥ ಡಾರ್ಕ್ ಎಡಿಷನ್, ಅದು ಟಾಟಾ ನೆಕ್ಸಾನ್ ಆಗುತ್ತೆ. ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದೀವಿ ಅಂದ್ರೆ ಇದು ಕೂಡ ಇದು ಮಿಲಿಟರಿ ಗ್ರೀನ್ ಕಲರ್ ಗಾಡಿ ಬಂದು, ಇದ್ರಲ್ಲೂ ಸನ್ ರೂಫ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದು ಟಾಪ್ ಎಂಡ್ ವೆಹಿಕಲ್. ಇದು ಟಾಪ್ ಎಂಡ್, ಇದರಲ್ಲೂ ನಿಮಗೆ ಸನ್ ರೂಫ್ ಬರುತ್ತೆ, ಎಲ್ಲ ಆಪ್ಷನ್ ಇದರಲ್ಲೂ ಕೂಡ ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ. 60 ಸಾವಿರ ಚಿಲ್ಲರೆ ಓಡಿದೆ. 21 ಮಾಡಲ್. ಇದರಲ್ಲೂ ನಿಮಗೆ ನೋಡಿ ಡೈಮಂಡ್ ಕಟ್ ಮ್ಯಾಗ್ವೀಲ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಗಾಡಿಗಳಿಗೂ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ, ಹೆಡ್ಸ್ ಅಪ್ ಡಿಸ್ಪ್ಲೇ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಎಲ್ಲ ಫೀಚರ್ಸ್ ಬರುವಂತ ಗಾಡಿ 8,60,000ಕ್ಕೆ ಫೈನಲ್ ಆಗುತ್ತೆ. 8,60,000ಕ್ಕೆ ಜಸ್ಟ್ 60 ಸಾವಿರ ಓಡಿರ್ತಕ್ಕಂಥ 21 ಮಾಡಲು. ಹೌದು. ಇಲ್ಲ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ನೋಡ್ತೀನಿ ಅನ್ನೋರ್ಗೆ ಎಕ್ಸಾಕ್ಟ್ ಪ್ಲಸ್ 20 ಮಾಡಲ್ ಸಿಂಗಲ್ ಓನರ್. 20 ಮಾಡಲ್ ಇದು 20 ಮಾಡಲ್ ಸಿಂಗಲ್ ಓನರ್ ಫುಲ್ ಟಾಪ್ ಎಂಡ್. ಇವಾಗ ನೋಡಿದ್ರೆ ನೀವು 4 ಗಾಡಿನೂ ಪೆಟ್ರೋಲ್ ಗಾಡಿನೇ ಆಗಿದೆ. ಇದು 20 ಮಾಡಲ್ ಸಿಂಗಲ್ ಓನರ್ ಎಕ್ಸಾಕ್ಟ್ ಪ್ಲಸ್. ಇದರಲ್ಲೇ ಕಂಪ್ನಿಯಿಂದಲೇ ಎಲ್ಲ ಫೀಚರ್ಸ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್ ಬರುತ್ತೆ. ಮ್ಯಾಗ್ವಿಲ್ ಬರುತ್ತೆ, ಬ್ಲೂ ಕಲರ್ ಕ್ಯಾಲಿಪರ್ಸ್ ಇದೆ ನೋಡಬಹುದು. ನಿಮಗೆ ಸನ್ ರೂಫ್ ಮಿಸ್ಸಿಂಗ್ ಬರುತ್ತೆ, ಹೆಡ್ಸ್ ಅಪ್ ಡಿಸ್ಪ್ಲೇ, ಡ್ಯುಯಲ್ ಏರ್ ಬ್ಯಾಗ್. 20 ಮಾಡಲ್ ಅಲ್ಲಿ ಸನ್ ರೂಫ್ ಬರ್ತಾ ಇರಲಿಲ್ಲ, 20 ಮೇಲ್ ಬಂದಿದ್ದು. ಇದು ಗಾಡಿ ಬಂದ್ಬಿಟ್ಟು ನಮ್ದು ಫುಲ್ ಟಾಪ್ ಎಂಡ್ ಇರೋದ್ರಿಂದ 8,40,000 ನಮ್ ಕೋಟಿಂಗ್ ಇರೋದು. 8 ಲಕ್ಷಕ್ಕೆ ಫೈನಲ್ ಆಗುತ್ತೆ. 8 ಲಕ್ಷಕ್ಕೆ ಮಾಡಲ್ 20 ಮಾಡಲ್ ಸಿಂಗಲ್ ಓನರ್ ಫುಲ್ ಟಾಪ್ ಎಂಡ್ ಸರ್ಟಿಸ್ಫೈಡ್ ವೆಹಿಕಲ್ ಫೈನಲ್ ಆಗುತ್ತೆ. ಎಷ್ಟು ಓಡಿದೆ ಸರ್ ಇದು? ಇದು ಕೂಡ 60 ಸಾವಿರ ಓಡಿದೆ. 60 ಸಾವಿರ ಓಡಿದೆ. ಆಲ್ಮೋಸ್ಟ್ ಎಲ್ಲ ಕಡಿಮೆ ಓಡಿರ್ತಕ್ಕಂಥ ಟಾಟಾ ನೆಕ್ಸಾನ್ ಅಂತ ಹೇಳ್ಬೋದು. ಇದಕ್ಕೆ ಯಾವುದು ಸರ್? ಇದು ಬರೀ 30 ಸಾವಿರ ಓಡಿದೆ. ಡೀಸೆಲ್ ವೆಹಿಕಲ್, 19 ಮಾಡಲ್. 19 ಮಾಡಲ್, ಅದರಲ್ಲೂ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ಇದು. ಇದು ಬರೀ 30 ಸಾವಿರ ಓಡಿದೆ. ಮೈಲೇಜ್ ನೋಡ್ತೀವಿ ಅನ್ನೋದಾದ್ರೆ ನಿಮ್ಗೆ 20+ ಮೈಲೇಜ್ ಬರುತ್ತೆ. 22-23 ಮೈಲೇಜ್ ಬರುತ್ತೆ, ಆರಾಮಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಹಲಜಿನ್ ಲೈಟ್ಸ್ ಬರುತ್ತೆ, ಮ್ಯಾಗ್ವಿಲ್ ಮಿಸ್ಸಿಂಗ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ 4 ಕೂಡ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಸಿಸ್ಟಮ್ ಚಿಕ್ಕದಾದಂತ ಒಂದು ಡಿಸ್ಪ್ಲೇ ಇದೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಮಿಡಲ್ ವರ್ಷನ್ ಇದು. ಓಕೆ, ನಿಮಗೆ 7,90,000ಕ್ಕೆ ಫೈನಲ್ ಆಗುತ್ತೆ. 7,90,000ಕ್ಕೆ, ಅದು 30,000 ಓಡಿರ್ತಕ್ಕಂಥ ಡೀಸೆಲ್. ಹೌದು, 30,000 ನೋಡಿದ್ರೆ ಡೀಸೆಲ್. ಇಷ್ಟು ಗಾಡಿನೂ ಸರ್ಟಿಸ್ಫೈಡ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್, ನೀವು ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಎಲ್ಲ ಸಿಗುತ್ತೆ. ಗಾಡಿ ಬಂದು ಎಲ್ಲಾನು ಸಿಂಗಲ್ ಸ್ಕ್ರಾಚ್ ಇಲ್ಲದೆ ಇರೋ ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್. ಹೊಸ ಗಾಡಿ ನೋಡ್ತೀನಿ ಅನ್ನೋರು ಆರಾಮಾಗಿ ಇಲ್ಲಿರೋ ಗಾಡಿಗಳು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಬಂದು ತಗೋಬಹುದು. ಓಕೆ, ಒಂದು 20,000 ಜಾಸ್ತಿ ಕೊಟ್ಟರು ಗಾಡಿ ಕಂಡೀಷನ್ ಅಲ್ಲಿ ಇರುತ್ತೆ ಅಂತ ಎಲ್ಲ 100% ಜನ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಕಂಡೀಷನ್ ಇರುತ್ತೆ ಸಿಗುತ್ತೆ. ಹಾಗೆ ಸ್ವಿಫ್ಟ್ ಗಳು ಕೂಡ ನೋಡಬಹುದು, ತುಂಬಾ ಕಡಿಮೆ ಸಿಗುತ್ತೆ. ಹೌದಾ? ಇದು ಗಾಡಿ ಬಂದು 70,000 ಓಡಿದೆ. 23 ಮಾಡಲ್. 23 ಮಾಡಲ್ 70,000 ಓಡಿದೆ. 23 ಮಾಡಲ್ ಸಿಂಗಲ್ ಓನರ್ VXI ಪೆಟ್ರೋಲ್ ವೆಹಿಕಲ್. ನಿಮಗೆ ಈ ಗಾಡಿ ಬಂದು 6,60,000ಕ್ಕೆ ಆಗುತ್ತೆ. 6,60,000ಕ್ಕೆ 23 ಮಾಡಲು. ನಾವು 21-22ನೇ 6.5-6.3 ಮಾರ್ತಾ ಇದ್ದೀವಿ. ಇದು 23 ಮಾಡಲು ಸಿಂಗಲ್ ಓನರು ನಿಮಗೆ 6,60,000ಕ್ಕೆ ಫೈನಲ್ ಆಗುತ್ತೆ. 6,60,000 ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಅಪೋಲೋ ಟೈರ್ ಬರುತ್ತೆ, ಮ್ಯಾಗ್ವಿಲ್ ಮಿಸ್ಸಿಂಗ್ ಬರುತ್ತೆ, ರಿಮ್ ವಿಲ್ ಬರುತ್ತೆ ವಿತ್ ಕ್ಯಾಪ್ ವಿಲ್. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಗಾಡಿ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಅದರಲ್ಲೂ ನಿಮಗೆ 23 ಮಾಡಲ್ 6,60,000 ಇಡೀ ಮಾರ್ಕೆಟ್ ಹುಡುಕೋದ್ರು 23 ಮಾಡಲ್ ಸಿಗಲ್ಲ ನಿಮಗೆ. ಆಲ್ಮೋಸ್ಟ್ ಪ್ರೈಸ್ಗೆ ಫಿಟ್ಟಿಂಗ್ ಕೂಡ ತುಂಬಾ ಫಿಟ್ಟಿಂಗ್ಸ್ ಮಾಡಿಸಿದ್ದಾರೆ. ಓಕೆ, ಆಫ್ಟರ್ ಮಾರ್ಕೆಟ್ ಇದೆಲ್ಲ ಫಿಟ್ಟಿಂಗ್ಸ್ ಆಗಿದೆ ನೋಡಿ. ಇದು ಕಂಪನಿಯಿಂದನೇ ಮಾಡ್ಕೊಡ್ತಾರೆ ಆಕ್ಚುಲಿ. ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಇದು
ಸ್ಪಾಯ್ಲರ್, ಸೀಟ್ ಕವರ್, ಸಿಸ್ಟಮ್, ಆಕ್ಸೆಸರೀಸ್ ಆಗಿ ಇದನ್ನ ಎಕ್ಸ್ಟ್ರಾ ಹಾಕಿಸ್ಕೊಬೇಕಾಗುತ್ತೆ. ಗಾಡಿ ಇದೆಲ್ಲ ಬರಲ್ಲ ನಿಮಗೆ, ರೈನ್ ವೈಸರ್ ಎಲ್ಲ ನೋಡಿ ಇದೆಲ್ಲ ಹಾಕಿಸ್ಕೊಂಡಿರೋದು. ಒಳ್ಳೆ ಪ್ರೈಸ್ ಕೂಡ ಇದೆ. 23 ಮಾಡಲು ಮಾರ್ಕೆಟಲ್ಲಿ ಸಿಗಲ್ಲ ನಿಮಗೆ, ಸಿಂಗಲ್ ಓನರ್ ಅದರಲ್ಲೂ ಕೊಡ್ತಾ ಇದ್ದಾರೆ. ಹಾಗೆ ನೋಡಿ ಆವಾಗಲೇ ಟಾಟಾ ವೆಹಿಕಲ್ಗಳು ಆಯ್ತು ಲೈನ್ ಅಪ್, ಇವಾಗ ಹುಂಡೈ ವೆಹಿಕಲ್ಗಳು ಸ್ಟಾರ್ಟ್ ಆಗುತ್ತೆ. ಬನ್ನಿ ಹುಂಡೈ ವೆಹಿಕಲ್ ತೋರ್ಸೋಣ. ಓಕೆ, ಇದು ಬಂದು 22 ಮಾಡಲ್ ಸಿಂಗಲ್ ಓನರ್, 40,000 ಓಡಿರೋ SX ಆಪ್ಷನಲ್ ಡೀಸೆಲ್ ವೆನ್ಯೂ. ಓಕೆ, ಅದರಲ್ಲೂ 40,000 ಓಡಿದೆ. ನನಗೆ ಗೊತ್ತಿರಂಗೆ ನಾವು ಎಲ್ಲೇ ನೀವು ಹುಡುಕಿ ತುಂಬಾ ಕಡಿಮೆ ಓಡಿರ್ತಕ್ಕಂಥ ಅದರಲ್ಲೂ ನಿಮಗೆ ಮಾಡಲ್ ವೆಹಿಕಲ್ಗಳು ಇಲ್ಲೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಡೀ ಮಾರ್ಕೆಟ್ ಅಲ್ಲಿ ನಾವು ನೋಡ್ದಂಗೆ ಎಲ್ಲೂ ಡಿಜಿಟಲ್ ಅಲ್ಲಿ ನಾವು ನೋಡಲೇ ಇಲ್ಲ. ಯಾವ ಸರ್ ವೆನ್ಯೂ? ಹುಂಡೈ ವೆನ್ಯೂ SX ಆಪ್ಷನಲ್ ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್, ಅದರಲ್ಲೂ ಸಿಂಗಲ್ ಡೀಸೆಲ್ ನಿಮಗೆ 22, 23, 24 ತನಕ ಮೈಲೇಜ್ ಬರುತ್ತೆ. ಇದರಲ್ಲಿ ಸನ್ ರೂಫ್ ಇಂದ ಹಿಡಿದು ಒಳಗಡೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ಬರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, DRLs ಬರುತ್ತೆ ನೋಡಬಹುದು. ಫ್ರಂಟ್ ಅಲ್ಲಿ ಗ್ರಿಲ್ ಎಲ್ಲ ತುಂಬಾ ನೀಟ್ ಕಂಡೀಷನ್ ಮೇಂಟೈನ್ ಆಗಿದೆ. ಅದರಲ್ಲೂ 40,000 ಜೆನ್ಯೂನ್ ಕಿಲೋಮೀಟರ್, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಮ್ಯಾಗ್ವಿಲ್ ಇದೆ ನಿಮಗೆ, ಡೈಮಂಡ್ ಕಟ್ ಫಿನಿಶ್ ಅಲ್ಲಿ. ಕ್ರೋಮ್ ಡೋರ್ ಹ್ಯಾಂಡಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಹೆಡ್ಸ್ ಅಪ್ ಬರುತ್ತೆ ನಿಮಗೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಅದರಲ್ಲೂ ಡೀಸೆಲ್ ಅಲ್ಲೇ ನಿಮಗೆ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನೋಡಿ. ಡೀಸೆಲ್ ಅಲ್ಲಿ 40,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆನ್ಯೂ, ತುಂಬಾ ಕಡಿಮೆ ಓಡಿದೆ. ಯಾವ ಮಾಡಲ್ ಅಂತ ಹೇಳಿದ್ರೆ 22 ಮಾಡಲ್. 22 ಏನ್ ಹೇಳ್ತೀರಾ ಸರ್ ಪ್ರೈಸ್? ಇದು ಗಾಡಿ ಹೊಸದ್ ನಿಮ್ಗೆ 17 ಲಕ್ಷ ಇದೆ. SX ಆಪ್ಷನಲ್ 17 ಲಕ್ಷ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದು ಇದು ಅಂತ ಯಾವ ಗಾಡಿ ತಗೊಂಡ್ರು ಒಂದು 50,000 1 ಲಕ್ಷ ಕಸ್ಟಮರ್ ಮಾಡಿರ್ತಾರೆ. ನಿಮ್ಗೆ ಜಸ್ಟ್ 11,80,000 ಫೈನಲ್ ಆಗುತ್ತೆ. 11,80,000ಕ್ಕೆ, ಅದರಲ್ಲೂ ಡೀಸೆಲ್ 40,000 ಓಡಿರ್ತಕ್ಕಂಥ ಹುಂಡೈ ವೆನ್ಯೂ ಸಿಗ್ತಾ ಇದೆ ನೋಡಿ. 22 ಮಾಡಲು. ಹೌದು. ಓಕೆ, ಸೂಪರ್. ಇದು 20 ಮೇಲೆ ಬಂದಿರೋ ನ್ಯೂ ಶೇಪ್ ವೆಹಿಕಲ್. ಓಕೆ, 2022 ಮಾಡಲ್ ಬರೀ 30,000 ಓಡಿದೆ. 22 ಮಾಡಲ್ ಬರೀ 30,000. 22 ಮಾಡಲ್ ಬರೀ 30,000 ಓಡಿದೆ. ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಓಕೆ, ಮರೂನ್ ಕಲರ್ ಗಾಡಿ ಇದು. ಇದು ಗಾಡಿ ಬಂದ್ಬಿಟ್ಟು 10,50,000 ಫೈನಲ್ ಆಗುತ್ತೆ. 10,50,000. 22 ಮಾಡಲ್ ಸಿಂಗಲ್ ಓನರ್ 30,000 ರನ್ ಆಗಿದೆ ನೋಡಿ. ಒಳ್ಳೆ ಪ್ರೈಸ್ ಕೂಡ ಇದೆ, 10,50,000ಗೆ. ಅದರಲ್ಲೂ ಹುಂಡೈ ಕ್ರೆಟಾ ನ್ಯೂ ಶೇಪ್ 22 ಮಾಡಲ್ ಗಾಡಿ. ಓಕೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಈವನ್ ನಿಮಗೆ ಲೋನ್ ಕೂಡ ಆಗುತ್ತೆ. TVS ಕಂಪನಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡಬಹುದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಮಲ್ಟಿ ಸ್ಪೋಕ್ ಸ್ಟೇರಿಂಗ್ ವೀಲ್ ವಿತ್ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಯಾವುದೇ ಗಾಡಿ ತಗೊಂಡ್ರು ಮ್ಯಾಕ್ಸಿಮಮ್ ಲೋನೇ ಆಗ್ಬಿಡುತ್ತೆ. ಓಕೆ, ನೀವು ಆರಾಮಾಗಿ ಒಂದು 80-90% ಲೋನೇ ಆಗ್ಬಿಡುತ್ತೆ. ಒಳ್ಳೆ ಪ್ರೊಫೈಲ್ ಇರೋರ್ಗೆ 100% ಲೋನ್ ಕೂಡ ಆಗುತ್ತೆ. ಯಾವ ಗಾಡಿ ಇಷ್ಟ ಆದ್ರೂ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಒಂದಲ್ಲ ಒಂದು ಅವ್ರು ಇಷ್ಟಪಡೋ ಕಲರ್ ಆಯ್ತು, ಡೀಸೆಲ್, ಪೆಟ್ರೋಲ್, ಮ್ಯಾನ್ಯುವಲ್, ಆಟೋಮೆಟಿಕ್ ಎಲ್ಲಾ ತರ ವೆಹಿಕಲ್ಸ್ ಅವೈಲೇಬಲ್ ಇದೆ. ಓಕೆ, ಹೈ ಬಜೆಟ್ ವೆಹಿಕಲ್ ಆಯ್ತು. ಹೈ ಬಜೆಟ್ ಅಲ್ಲ, ಆಕ್ಚುಲಿ 10,5 ಲಕ್ಷಕ್ಕೆ ಕ್ರೆಟಾ ನಿಮಗೆ. ಇನ್ನೊಂದು ಸ್ವಲ್ಪ ಲೋ ಬಜೆಟ್ ಹುಡುಕ್ತೀನಿ ಅಂತ ಹೇಳಿದ್ರೆ ಯಾವ ಗಾಡಿ? ಲೋ ಬಜೆಟ್ ಅಂದ್ರೆ ಬನ್ನಿ, 5,15 ಲಕ್ಷಕ್ಕೆ ಆಗುತ್ತೆ. 5,15 ಲಕ್ಷಕ್ಕೆ 16 ಮಾಡಲ್ i20 ಸ್ಪೋರ್ಟ್ಸ್ VT ಪೆಟ್ರೋಲ್ ವೆಹಿಕಲ್, ಮೇಂಟೆನೆನ್ಸ್ ಫ್ರೀ ಇರುತ್ತೆ. Elite i20 ಆಗಿರೋದ್ರಿಂದ ತುಂಬಾನೇ ಸ್ಪೇಸಸ್ ಆಗಿರುತ್ತೆ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ 4 ಕೂಡ. ಹೌದು, 16 ಸರ್ 15 16 ಮಾಡಲು 5,15 ಲಕ್ಷಕ್ಕೆ ಆಗುತ್ತೆ. ಓಕೆ, ನೋಡಬಹುದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್, ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರ್ತಕ್ಕಂಥ i20 ನಿಮಗೆ. ಅದರಲ್ಲೂ 16 ಮಾಡಲು, ಲೋನ್ ಕೂಡ ಆಗುತ್ತೆ. ಸಿಂಗಲ್ ಓನರ್ ಸರ್? ಲೋನ್ ಕೂಡ ಆಗುತ್ತೆ. ಸೆಕೆಂಡ್ ಓನರ್ ಆಗಿದೆ. 5,15 ಲಕ್ಷಕ್ಕೆ ಆಗುತ್ತೆ ನೋಡಿ, 16 ಮಾಡಲು. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಇದೆಯಾ ಸರ್? ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ 2011 ಮಾಡಲ್ i20 i10 ಸ್ಪೋರ್ಟ್ಸ್ ನ್ಯೂ ಶೇಪ್ ವೆಹಿಕಲ್ 2,25,000 ಆಗುತ್ತೆ. 2,25,000. 2,25,000 ಆಗುತ್ತೆ. ನೇವಿ ಬ್ಲೂ ಕಲರ್, ಇದು ಸ್ಕೈ ಬ್ಲೂ ಕಲರ್ ಗಾಡಿ. 11 ಮಾಡಲ್ ನ್ಯೂ ಶೇಪ್, ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ನೋಡೋದಾದ್ರೆ ಹೌದು, ಇಂಟೀರಿಯರ್ ಅಲ್ಲಿ AC ಬರುತ್ತೆ, ಸಿಸ್ಟಮ್ ಬರುತ್ತೆ. ಹೌದು, ಲೆದರ್ ಸೀಟ್ಸ್ ಬರುತ್ತೆ, ಸೆಮಿ ಲೆದರ್ ಬರುತ್ತೆ. ಹೌದು. ಹುಂಡೈ ಏನಾದ್ರು ಬೇರೆ ಗಾಡಿಗಳಿದೆಯಾ ಸರ್? ಹುಂಡೈ ಗಾಡಿ ತುಂಬಾ ಇದೆ. ವಿಡಿಯೋ ಫುಲ್ ನೋಡಿದ್ರೆ, ಹೌದು, ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಇನ್ನೂ ಹೈ ಬಜೆಟ್, ಲೋ ಬಜೆಟ್ ಎಲ್ಲಾ ವೆಹಿಕಲ್ಸ್ ತೋರ್ಸೋಣ. ತುಂಬಾ ಕ್ರಿಸ್ಟಾಗಳಿದಾವೆ, ಸ್ಲಾವಿಯಾ ಇದಾವೆ. ಹೌದು, ಈ ತರ. ಓಕೆ, ಇನೋವಾ ಕ್ರಿಸ್ಟಾ ನೋಡ್ತೀನಿ ಅನ್ನೋರು. 2016 ಮಾಡಲ್ ಮ್ಯಾನ್ಯುವಲ್ ಇದೆ, ಮತ್ತೆ 2016 ಮಾಡಲ್ ಆಟೋಮೆಟಿಕ್ ಇದೆ. ಓಕೆ, ಎರಡೂ ಇದೆ, ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ. ಮ್ಯಾನ್ಯುವಲ್ Z ವರ್ಷನ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಡೀಸೆಲ್ ಮ್ಯಾನ್ಯುವಲ್ ಸರ್? ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ಗಾಡಿ. 17,95,000 ನಮ್ ಕೋಟಿಂಗ್ ಇರೋದು. 17,5 ಲಕ್ಷಕ್ಕೆ ಆಗುತ್ತೆ. 17,5 ಲಕ್ಷಕ್ಕೆ. ಅದರಲ್ಲೂ 16 ಮಾಡಲ್ Z ವೇರಿಯಂಟ್, ಮ್ಯಾನ್ಯುವಲ್, ಸಿಂಗಲ್ ಓನರ್, ವೈಟ್ ಕಲರ್ ಗಾಡಿ. ಇದು ಆಟೋಮೆಟಿಕ್ G ವರ್ಷನ್. ಇದು 16.5 ಲ್ಯಾಕ್ಸ್ ಆಗುತ್ತೆ. ಸಿಂಗಲ್ ಓನರ್. ಇದನ್ನು 16 ಮಾಡಲ್. ಹಾಗೆ ಇದೆ ಯಾವ್ದು ಸರ್? SUV 500 ನೋಡೋರ್ಗೆ 2015 ಮಾಡಲ್ ವಿತ್ ಸನ್ ರೂಫ್ W10 ಗಾಡಿ. ಕಸ್ಟಮರ್ ಬಂದ್ಬಿಟ್ಟು ಒಳ್ಳೆ ಮ್ಯಾಗ್ ವೀಲು,
ಬ್ರಾಡ್ ಮ್ಯಾಗ್ವೀಲು, ಜೊತೆಗೆ ಟೈರ್ಸ್ ಕಂಡೀಷನ್ ಹೊಸ ಟೈರ್ಸ್, ಒಳಗಡೆ ನಿಮ್ಗೆ ಒಳ್ಳೆ 360 ಡಿಗ್ರಿ ಕ್ಯಾಮ್ರಾ ಸಿಸ್ಟಮ್, ತುಂಬಾನೇ ಫಿಟ್ಟಿಂಗ್ಸ್ ಎಕ್ಸ್ಟ್ರಾ ಖರ್ಚು ಮಾಡಿದ್ದಾರೆ. ಗಾಡಿ ಬಂದು 70,000 ಚಿಲ್ಲರೆ ಓಡಿದೆ. ಸಾರಿ, ಇದು 1,13,000 ಓಡಿದೆ. 13,000 ಡೀಸೆಲ್ ಓಡಿದೆ. ಡೀಸೆಲ್ 2015 ಮಾಡಲು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. 10,25,000ಕ್ಕೆ ಫೈನಲ್ ಆಗುತ್ತೆ. 10,20,000ಕ್ಕೆ ವಿತ್ ಸನ್ರೂಫ್ W10 ಫುಲ್ ಟಾಪ್ ಅಂಡ್ ನ್ಯೂ ಶೇಪ್. ಓಕೆ, ನೆಕ್ಸ್ಟ್ ಇದೆ ಸರ್ ಸ್ಕೋಡಾ ಸೆಡಾನ್ ನಲ್ಲಿ ನೋಡೋರ್ಗೆ ಸ್ಕೋಡಾ ಲಾರಾ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, 2013 ಮಾಡಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, DRLs ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಅಪೋಲೋ ಇದೆ, ಮ್ಯಾಗ್ವಿಲ್ ಬರುತ್ತೆ. ನಿಮಗೆ ಈ ಗಾಡಿಯಲ್ಲಿ ಎಲ್ಲ ಬಂದ್ಬಿಡುತ್ತೆ ನೋಡ್ಬೋದು. ಇವನ್ ಸಿಸ್ಟಮ್ ಕಂಪನಿಯಿಂದಾನೇ ಬಂದ್ಬಿಡುತ್ತೆ. ಏನ್ ಹೇಳ್ತೀರಾ ಸರ್? ನಿಮಗೆ ಇದಕ್ಕೆ ಸೀಟ್ ಕವರ್ಸ್ ಏನೇ 1 ಲಕ್ಷ ಖರ್ಚು ಮಾಡಿದ್ದಾರೆ. ರೀಸೆಂಟ್ ಫುಲ್ ಸರ್ವಿಸ್ ಮಾಡಿ 1 ಲ್ಯಾಕ್ ತನಕ ಎಲ್ಲ ಮೇಜರ್ ಐಟಮ್ಸ್ ಎಲ್ಲಾನು ಮಾಡಿಸಿದ್ದಾರೆ. 1 ಲ್ಯಾಕ್ ಕಿಲೋಮೀಟರ್ ರನ್ ಆಗಿದೆ. ಫ್ಯಾನ್ಸಿ ನಂಬರ್ ಕೂಡ 337. ಇದು ಗಾಡಿ ಬಂದು 5.5 ಲಕ್ಷ ನಮ್ ಕೋಟಿಂಗ್ ಇರೋದು. 4,90,000ಕ್ಕೆ ಫೈನಲ್ ಆಗುತ್ತೆ. 4,90,000ಕ್ಕೆ ಅದರಲ್ಲೂ ಟಾಪ್ ಎಂಡ್ ಮಾಡಲ್ 13 ಮಾಡಲ್ ಗಾಡಿ. 13 ಮಾಡಲ್ ಹೌದು, ಡೀಸೆಲ್. ನೆಕ್ಸ್ಟ್ ವೆನ್ಯೂ ಆಗಿದೆ. ನೆಕ್ಸ್ಟ್ ಇದೆ ಸರ್ ಬ್ರೆಜಾ 2018 ಮಾಡಲ್ ZDI ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. 18 ಮಾಡಲ್ ZDI ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಮಾಡಲು ಸಿಂಗಲ್ ಓನರ್. ಓಕೆ, ಡೀಸೆಲ್ ಅಲ್ಲಿ ಟಾಪ್ ಎಂಡ್, ಅದರಲ್ಲೂ ಸಿಂಗಲ್ ಓನರ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಯೂನಿಟ್ಸ್ ನೋಡಬಹುದು, ಫಾಗ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದರಲ್ಲೂ ಕೂಡ ಇದೆ. ಮ್ಯಾಗ್ವಿಲ್ ಬರುತ್ತೆ, ZDI ಟಾಪ್ ಎಂಡ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ. ಕಂಪ್ಯೂಟರ್ ಸಿಸ್ಟಮ್ ಬರುತ್ತೆ, ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ. ಅದರಲ್ಲೂ ZDI 2018 ಮಾಡಲ್ ಸಿಂಗಲ್ ಓನರ್. ಏನ್ ಹೇಳ್ತೀರಾ ಸರ್? 8,30,000ಕ್ಕೆ ಫೈನಲ್ ಆಗುತ್ತೆ. 8,30,000ಕ್ಕೆ 18 ಮಾಡಲ್ ಸಿಂಗಲ್ ಓನರ್. ಹೌದು. ಓಕೆ, ಹಾಗೇನೆ ಇದು ಇನ್ನೊಂದು ಇದೆಯಲ್ಲ ಸರ್ ಕರೆಕ್ಟಾ? ಡೀಸೆಲ್ ಮ್ಯಾನ್ಯುವಲ್ SX ಆಪ್ಷನಲ್. ಯಾರೆಲ್ಲ ಕ್ರೇಟಾ ನೋಡ್ತಿದ್ದೀರೋ, ಮರೂನ್ ಕಲರ್ ವಿತ್ ಸನ್ ರೂಫ್ ಆಯ್ತು, ಡೈಮಂಡ್ ಕಟ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ಎಲ್ಲ ಫುಲ್ ಫ್ಯೂಚರ್ಸ್ ಬರುತ್ತೆ. SX ಆಪ್ಷನಲ್. ಓಕೆ, ಮೈಸೂರು ಗಾಡಿ ಯಾರಾದ್ರೂ ಮೈಸೂರು ಲೋಕಲ್ ಅಲ್ಲಿ ಹೋಗ್ತಾ ಇದ್ರೆ ನೋಡಿ, ಈ ಗಾಡಿ ತಗೊಂಡೋಗ್ಬೋದು. ಬೆಂಗಳೂರಲ್ಲಿ ಅವೈಲೇಬಲ್ ಇದೆ. ಮೂನ್ ರೂಫ್ ಬರುತ್ತಲ್ವಾ, ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಅಲ್ಲಿ ಇದೆ. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಮ್ಯಾಗ್ವಿಲ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಬರುತ್ತೆ, ಮಲ್ಟಿ ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ನಿಮ್ಗೆ ಎಲ್ಲ ತರ ಆಪ್ಷನ್ ಇದರಲ್ಲಿ ಬರುತ್ತೆ. SX ಆಪ್ಷನಲ್ ಅಂದ್ರೆ ನಿಮ್ಗೆ ಎಲ್ಲ ಪ್ರತಿಯೊಂದು ಫ್ಯೂಚರ್ಸ್ ಬರುತ್ತೆ. ಹೊಸ ಗಾಡಿ ತಗೊಂತೀರಾ ಅಂದ್ರೆ ಇವಾಗ 25 ಲಕ್ಷ ಇದೆ. ನಮ್ದು ಕೋಟಿಂಗ್ ಇರೋದು 16,45,000 ಕೋಟಿಂಗ್ ಇರೋದು. 15.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 15.5 ಲಕ್ಷಕ್ಕೆ ಅದರಲ್ಲೂ ಟಾಪ್ ಎಂಡ್ ಮಾಡಲು ಕ್ರೆಟಾ ಆಗುತ್ತೆ. ಆಲ್ಮೋಸ್ಟ್ 9 to 10 lakhs ಕಮ್ಮಿ ಸಿಗುತ್ತೆ. 20 ಮಾಡಲ್ ಗಾಡಿ ಆಗಿದೆ. ಡೀಸೆಲ್ ಗಾಡಿ 79,000 ಓಡಿದೆ. ಓಕೆ, 79,000 ಜೆನ್ಯೂನ್ ಸರ್ವಿಸ್ ರೆಕಾರ್ಡ್ ಸಮೇತ ಓಡಿರ್ತಕ್ಕಂಥ ಡೀಸೆಲ್ ವೇರಿಯಂಟ್. ಹಾಗೆ ಹುಂಡೈ i10 ಕೂಡ ನೋಡಬಹುದು. ಗ್ರ್ಯಾಂಡ್ i10 ಡೀಸೆಲ್ ವೆಹಿಕಲ್. ಗ್ರ್ಯಾಂಡ್ i10 ಮೈಲೇಜ್ ಬಂದು ನಿಮಗೆ 20+ ಮೈಲೇಜ್ ಬರುತ್ತೆ. ಮೈಲೇಜ್ ಜಾಸ್ತಿ ಯೂಸ್ ಮಾಡೋರು ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಜಸ್ಟ್ 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. 14 ಮಾಡಲ್ 4 ಲಕ್ಷಕ್ಕೆ, ಅದರಲ್ಲೂ ಡೀಸೆಲ್ ಗ್ರ್ಯಾಂಡ್ i10 ಟಾಪ್ ಎಂಡ್. ಹೌದು, ನಿಮಗೆ ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಲೋನ್ ಆಗುತ್ತೆ, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಹಾಗೆ ಇದೆ ಸರ್, ಇದು ಬಂದ್ಬಿಟ್ಟು ಸೊನಾಟಾ. ಹುಂಡೈ ಸೊನಾಟಾ ಬರೀ 45,000 ಓಡಿದೆ. 14 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ಪ್ರೀಮಿಯಂ ಕ್ಲಾಸ್ ವೆಹಿಕಲ್. ಓಕೆ, ಅದರಲ್ಲೂ 45,000 ಓಡಿರ್ತಕ್ಕಂಥ ವೆಹಿಕಲ್ ಇದಾಗಿರುತ್ತೆ ನೋಡಬಹುದು. ಕಸ್ಟಮರ್ ರೀಸೆಂಟ್ ಆಗಿ 1,20,000 ಕೊಟ್ಟು ಫುಲ್ ಬಾಡಿ PPS ಮಾಡಿದ್ದಾರೆ. ಕಸ್ಟಮರ್ ಫುಲ್ ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಸರ್ವಿಸು ಮಾಡಿದ್ದಾರೆ. ಸರ್ವಿಸ್ ಹಿಸ್ಟ್ರಿ ಸಮೇತ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಲಕ್ಸುರಿಯಸ್ ಸೆಡಾನ್ ಅಂತಾನೆ ಹೇಳ್ಬೋದು. ಫುಲ್ ಪ್ರೀಮಿಯಂ ಕ್ಲಾಸ್ ವೆಹಿಕಲ್ ಇದು. ಇದ್ರಲ್ಲಿ ನಿಮ್ಗೆ ಏರ್ ಬ್ಯಾಗ್ 12 ಏರ್ ಬ್ಯಾಗ್ ಏನೋ ಬರುತ್ತೆ. ಜೊತೆಗೆ ಸೀಟಿಂಗ್ಸ್ ಎಲ್ಲ ನೀವು ಫುಲ್ ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ವೆಹಿಕಲ್. ನಿಮಗೆ ಗಾಡಿ ಐಡಿ ವ್ಯಾಲ್ಯೂನೇ 14 ಲಕ್ಷ ಇದೆ. ನಮ್ದು ಸೆಲ್ಲಿಂಗ್ ಪ್ರೈಸ್ ಬಂದು 7,50,000. 7,50,000 ಸೆಲ್ಲಿಂಗ್ ಫೈನಲ್. ಫೈನಲ್ ಟು ಫೈನಲ್ 7,50,000. ಐಡಿ ವ್ಯಾಲ್ಯೂನಲ್ಲಿ ಅರ್ಧ ಬೆಲೆ ಗಾಡಿ ಸಿಗುತ್ತೆ. ಅರ್ಧ ಬೆಲೆಯಲ್ಲಿ ಗಾಡಿ ಸಿಗುತ್ತೆ. ಜಸ್ಟ್ 45,000 ಆಟೋಮೆಟಿಕಲ್ ಓಡಿದೆ ಗಾಡಿ. ಹೌದು. ಓಕೆ, ನೆಕ್ಸ್ಟ್ ಇದೆ ಯಾವ್ದು ಸರ್? ಫೋರ್ಡ್ ಫಿಗೋ. ಕಸ್ಟಮರ್ ವೆಹಿಕಲ್ ಸೇಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ 12 ಮಾಡಲ್ 1,75,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ 1,75,000. ಡೀಸೆಲ್ ಸಿಂಗಲ್ ಓನರ್ 20 ಮೈಲೇಜ್ ತನಕ ಎಕ್ಸ್ಪೆಕ್ಟ್ ಮಾಡೋರು ಆರಾಮಾಗಿ ತಗೋಬಹುದು. ಲೋನು ಪೂರ್ತಿ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಲೋನ್ ಆಗುತ್ತೆ. ಓಕೆ, 0 ಡೌನ್ ಪೇಮೆಂಟ್ ಏನು ತರಬೇಡಿ, ಫುಲ್ ಟು ಫುಲ್ ಲೋನ್ ಆಗ್ತಕ್ಕಂಥ 12 ಮಾಡಲ್ ಕಸ್ಟಮರ್ ಅರ್ಜೆಂಟ್ ಇದೆ, ಅದರಿಂದ ಡೀಲಿಂಗ್ ಪ್ರೈಸ್ ಅಲ್ಲೇ ಗಾಡಿ ಕೊಟ್ಬಿಡ್ತಾ ಇದ್ದಾರೆ. ಇದು 24 ಮಾಡಲ್ 10,000 ಓಡಿದೆ. ಇದು 23 ಮಾಡಲ್ 17,000 ಓಡಿದೆ. ಡಿಫ್ರೆನ್ಸ್ ಏನಂದ್ರೆ ಆಟೋಮೆಟಿಕ್ ನೋಡೋರ್ಗೆ ಸಿಲ್ವರ್ ಕಲರ್ ಆಟೋಮೆಟಿಕ್ ಎಕ್ಸ್ಪ್ರೆಸ್, ಮ್ಯಾನ್ಯುವಲ್ ನೋಡೋರ್ಗೆ ಮ್ಯಾನ್ಯುವಲ್. ಈ ಗಾಡಿನಲ್ಲಿ ಸ್ಪೆಷಲ್ ಏನು ಗೊತ್ತಾ, ಎಲ್ಲಿ ಬೇಕಾದ್ರೂ ಪಾರ್ಕಿಂಗ್ ಮಾಡ್ಬೋದು.
ತುಂಬಾ ಚಿಕ್ಕ ಜಾಗ ಇಡಿಸುತ್ತೆ. ಜೊತೆಗೆ ಇದು 30 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಮ್ಯಾನ್ಯುವಲ್. ಆಟೋಮೆಟಿಕ್ 25 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. 25 ಕಿಲೋಮೀಟರ್, ಅದೇ ಅಡ್ವಾಂಟೇಜ್. ಮಾರುತಿನಲ್ಲಿ 2 ಗಾಡಿ ಲೋ ಮೇಂಟೆನೆನ್ಸ್ ವೆಹಿಕಲ್. ಇದು ಆಲ್ಮೋಸ್ಟ್ ನಿಮ್ಗೆ ಹೊಸ ತಗೊಂತೀರಾ ಅಂದ್ರೆ 7.5 ಲಕ್ಷ ಹೊಸ ಗಾಡಿ ಇದೆ. ನೀವು ಬೇಕಾದ್ರೆ ಶೋರೂಮ್ಗೆ ಹೋಗಿ ಚೆಕ್ ಮಾಡ್ಕೊಂಡು ಬಂದು ತಗೋಬಹುದು. 7.5 ಲಕ್ಷ ಹೊಸ ಗಾಡಿ ಇದೆ. ಇದು 7 ಲಕ್ಷ ಹೊಸ ಗಾಡಿ ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಸೀಟ್ ಕವರ್ಸು ಅದು ಇದು ಆಳಮೂಳ ಎಲ್ಲ ಒಂದು 50,000. ಇದು 7.5 ಲಕ್ಷ ಇದೆ. ಯಾವ ಗಾಡಿನಾದ್ರು ತಗೊಳ್ಳಿ, ಇದು 5 ಲಕ್ಷದ 10,000 ಆಗುತ್ತೆ, ಇದು 5 ಲಕ್ಷದ ಇದು 5 ಲಕ್ಷದ 20,000 ಆಗುತ್ತೆ, ಇದು 5 ಲಕ್ಷದ 10,000 ಆಗುತ್ತೆ. 5 ಲಕ್ಷ ರೇಂಜ್ ಎಲ್ಲ ಆಗ್ಬಿಡುತ್ತೆ. ಹೊಸ ಗಾಡಿ ತಗೊಳೋರು ಆರಾಮಾಗಿ ಒಂದು 2-2.5 ಲಕ್ಷ ಉಳಿಬೇಕಂದ್ರೆ ಕಣ್ಣು ಮುಚ್ಕೊಂಡು ಬಂದು ತಗೋಬಹುದು. 5 ಲಕ್ಷದ 20,000ಕ್ಕೆ ಸಿಲ್ವರ್ ಕಲರ್ ಆಟೋಮೆಟಿಕ್ 10,000 ಓಡೋ ಗಾಡಿ ಎಸ್ಪ್ರೆಸೋ ಟಾಪ್ ಎಂಡ್ VXI ಆಪ್ಷನಲ್ ಆಗುತ್ತೆ. ರೆಡ್ ಕಲರ್ ನೋಡ್ತೀವಿ, ಮ್ಯಾನ್ಯುವಲ್ ನೋಡ್ತೀವಿ ಅನ್ನೋರು ಜರ್ಮನ್ ರೆಡ್ ಸಿಂಗಲ್ ಓನರ್ 17,000 ಓಡಿದೆ. ಗಾಡಿ ಬಂದು 2 ಗಾಡಿನೂ ಫುಲ್ ಲೋನ್ ಆಗುತ್ತೆ ಮ್ಯಾಕ್ಸಿಮಮ್. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಬರುತ್ತೆ. 2 ಗಾಡಿನೂ ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್. ಇದು VXI ಪ್ಲಸ್ ಆಪ್ಷನ್ ಅಲ್ಲೇ. ಇದು VXI ಪ್ಲಸ್ CVT ಅಂದ್ರೆ ಆಟೋಮೆಟಿಕ್, ಇದು ಮ್ಯಾನ್ಯುವಲ್. ನೀವು ಒಳಗಡೆ ನೋಡಿದ್ರೆ ಇದೆಲ್ಲ ಇಂಟೀರಿಯರ್ ನೋಡ್ತೀರಾ ಅನ್ನೋದಾದ್ರೆ ಕಂಪನಿಯಿಂದಾನೇ ಏನ್ ಟೈರ್ಸ್ ಬಂದಿದೆ ಅದೇ ಮೇಂಟೈನ್ ಆಗಿದೆ. ಸಿಎಟ್ ಟೈರ್ಸ್ ಇದೆ. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಅಲ್ಲಿ ನೋಡಬಹುದು. ಇದು ಆಟೋಮೆಟಿಕ್ ಗಾಡಿ. ಇದು ನಿಮಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಸೀಟ್ ಕವರ್ಸ್ ಪ್ರತಿಯೊಂದು ಎಲ್ಲ ಕಸ್ಟಮರ್ ಹಾಕಿದ್ದಾರೆ. ಡೋರ್ ವೈಸರ್, ಸ್ಪಾಯ್ಲರ್, ಸೀಟ್ ಕವರ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಪ್ರೈಸ್ ಇದೆ. 24 ಮಾಡಲ್, ಅದ್ರ ಸಿಂಗಲ್ ಓನರ್ 10,000 ಓಡಿರ್ತಕ್ಕಂಥದ್ದು. 2 ಲಕ್ಷ ಸೇವಿಂಗ್ಸ್ ಜೊತೆಗೆ 5 ಲಕ್ಷ 10,000ಕ್ಕೆ ಇದು ಫೈನಲ್ ಆಗುತ್ತೆ. 5,20ಕ್ಕೆ ಫೈನಲ್ ಆಗುತ್ತೆ. ಇದು 5,10ಕ್ಕೆ ಆಗುತ್ತೆ. ಇದು 16,000 ಓಡಿದೆ. ಮ್ಯಾನ್ಯುವಲ್ VXI ಪ್ಲಸ್ ಸಿಂಗಲ್ ಓನರ್. ಗಾಡಿ ಬೇಕಾದ್ರೆ ಶೋರೂಮ್ ಅಲ್ಲಿ ಹೋಗಿ ರೇಟ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದು ತಗೊಂಡ್ಲಿ ಆರಾಮಾಗಿ 2-2.5 ಲಕ್ಷ ಸೇವ್ ಆಗುತ್ತೆ. 2.5 ಲಕ್ಷ. ಇದರಲ್ಲೂ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಸ್ಟೇರಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಪಿಕಪ್ ಪವರ್ ಪ್ರತಿಯೊಂದು ಸೂಪರ್ ಕ್ಲಾಸ್ ಆಗಿರುತ್ತೆ. ಎಲ್ಲಿ ಬೇಕಾದ್ರೂ ಈಸಿಯಾಗಿ ಪಾರ್ಕ್ ಮಾಡಬಹುದು. 4-5 ಜನ ಆರಾಮಾಗಿ ಓಡಾಡುವಂತ ಗಾಡಿ, ಲೋ ಮೇಂಟೆನೆನ್ಸ್ ಗಾಡಿ, ಜೊತೆಗೆ ನಿಮ್ಗೆ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. 23 ಮಾಡಲ್ 5,10,000. ಹೌದು. ಇದ್ಯಾವ ಸರ್? ಇಲ್ಲ, ಇವಾಗ ಈ ಗಾಡಿಗಳಕ್ಕಿಂತ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಇದು 15 ಮಾಡಲ್ ಬರೀ 40,000 ಓಡಿದೆ. VXI ಪ್ಲಸ್ ಆಟೋಮೆಟಿಕ್ ಆಲ್ಟೋ K10. ಇದು ಗಾಡಿ ನಿಮ್ಗೆ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 7.25 ಲಕ್ಷ ಹೊಸ ಗಾಡಿ ಇದೆ. ಆಟೋಮೆಟಿಕ್ VXI ಪ್ಲಸ್ ಗಾಡಿ ನಿಮ್ಗೆ ಜಸ್ಟ್ 3,70,000 ಫೈನಲ್ ಆಗುತ್ತೆ. 3,70,000ಕ್ಕೆ ಜಸ್ಟ್ 40,000 ಓಡಿರ್ತಕ್ಕಂಥ K10 VXI ಆಟೋಮೆಟಿಕ್. 3 ಗಾಡಿನೂ ಸ್ಮಾರ್ಟ್ ಟ್ರೀಟ್ಮೆಂಟ್ ಅಲ್ಲಿ ಇದೆ. 3 ಗಾಡಿನೂ ಸರ್ವಿಸ್ ಹಿಸ್ಟ್ರಿ ಮತ್ತೆ ಎಲ್ಲ ಕಡಿಮೆ ಓಡಿರೋ ಗಾಡಿಗಳು. ಹೊಸ ಗಾಡಿ ತಗೋಬೇಕು ಅನ್ನೋರು ಇಲ್ಲಿ ಬಂದು ಗಾಡಿಗಳು ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 2-2.5-3 ಲಕ್ಷ ತನಕ ಡಿಸ್ಕೌಂಟ್ ಆಗುತ್ತೆ. ಲೋನ್ ಆಗುತ್ತೆ ಸರ್ 3 ಗಾಡಿಗೂ ಫುಲ್ ಒಳ್ಳೆ ಪ್ರೊಫೈಲ್ ಬಂದ್ಬಿಟ್ರೆ 0 ಏನು ತರೋದೇ ಬೇಡ, ಲೋನ್ ಆಗುತ್ತೆ. ಇಲ್ಲ ಪ್ರೊಫೈಲ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂದ್ರೆ 70 to 80% 3 ಗಾಡಿಗೂ ಲೋನ್ ಆಗುತ್ತೆ. ಲೋನ್ ಆಗೇ ಆಗುತ್ತೆ, ತಲೆ ಕೆಡಿಸ್ಕೊ. ಹೌದು. ಕಿಯಾ ಸೆಲ್ಟೋಸ್ GT ಲೈನ್ ಫುಲ್ ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್. ನಿಮ್ಗೆ ಎಲ್ಲ ವೆಂಟಿಲೇಷನ್ ಸೀಟು, ಸನ್ ರೂಫ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 18 to 20 ಮೈಲೇಜ್ ಬರುತ್ತೆ. ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್, DRLs ಬರುತ್ತೆ, ನಿಮಗೆ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಅದರಲ್ಲೂ ನಿಮಗೆ ಬ್ರಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ವಿಲ್ ಬರುತ್ತೆ. ನಿಮಗೆ GT ಲೈನ್ ಬರುತ್ತೆ. GT ಲೈನ್ ಫುಲ್ ಟಾಪ್ ಎಂಡ್ ವೆಹಿಕಲ್. ಡೀಸೆಲ್ ಅಲ್ಲಿ 1,10,000 ಓಡಿದೆ. ಅರ್ಧ ಬೆಲೆಗೆ ಶೋರೂಮ್ ಏನಿದೆಯೋ ಅರ್ಧ ಬೆಲೆಗೆ ಸಿಗುತ್ತೆ ಗಾಡಿ. ಹೊಸ ಗಾಡಿ ನಿಮ್ಗೆ 26 ಲಕ್ಷ ಇದೆ. ಜಸ್ಟ್ 13,70,000 ಆಗುತ್ತೆ. 13,70,000 ರೂಪಾಯಿಗೆ. ಅದರಲ್ಲೂ ಟಾಪ್ ಅಂಡ್ GT ಲೈನ್ ಫುಲ್ ಟಾಪ್ ಎಂಡ್ 20 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಹಾಗೆ ತುಂಬಾ ಜನ ಸ್ಕೋಡಾ ಸ್ಲಾವಿಯಾ ಕೂಡ ಕೇಳ್ತಾರೆ. ಅಂತದ್ರಲ್ಲಿ ಒಂದು ಕಡಿಮೆ ಓಡಿರತಕ್ಕಂತ ಸ್ಕೋಡಾ ಸ್ಲಾವಿಯಾ ಇದಾಗಿರುತ್ತೆ. ಇವಾಗ ಲೇಟೆಸ್ಟ್ ಎಲ್ಲ ಸೆಡಾನ್ ನಲ್ಲಿ ನೋಡ್ತಾ ಇರೋರು ಸ್ಕೋಡಾ ಸ್ಲಾವಿಯಾ ನಮ್ಮಲ್ಲಿ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಇದು 22 ಮಾಡಲ್ ಬರೀ 29,000 ಓಡಿದೆ. ಬರೀ 29,000 ಓಡಿದೆ ನೋಡಿ, ನೀವು ನಂಬಕ್ಕೆ ಆಗಲ್ಲ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತಾರೆ ನಿಮಗೆ. ಸರ್ವಿಸ್ ಹಿಸ್ಟ್ರಿ ಸಮೇತ ಎಲ್ಲ ಇದೆ. 22 ಮಾಡಲ್ ಸಿಂಗಲ್ ಓನರ್ ಸ್ಕೋಡಾ ಸ್ಲಾವಿಯಾ. ಪುಷ್ ಬಟನ್ ಸ್ಟಾರ್ಟ್ ಪೆಟ್ರೋಲ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ವಿತ್ ಪೆಟ್ರೋಲ್ ವೆಹಿಕಲ್ ಬರುತ್ತೆ. ನಿಮಗೆ ಮ್ಯಾಗ್ವಿಲ್ ಬರುತ್ತೆ, ಬ್ರಾಂಡ್ ನ್ಯೂ ಟೈಪ್ ಆಫ್ ಇದೆ, ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ, ಕ್ರೋಮ್ ಹ್ಯಾಂಡಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಸಿಸ್ಟಮ್ ಬರುತ್ತೆ. ಎಷ್ಟು ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತಾ? ಇದು 4 ಏರ್ ಬ್ಯಾಗ್ ಬರುತ್ತೆ. 4 ಏರ್ ಬ್ಯಾಗ್ ಬರುತ್ತೆ. ಕುಷನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ ನೋಡಬಹುದು. ಸೆಂಟರ್ ಆರ್ಮ್ರೆಸ್ಟ್ ಇದೆ. ಆಟೋಮೆಟಿಕ್ ವೇರಿಯಂಟ್, ಮ್ಯಾನ್ಯುವಲ್ ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್. ನಿಮ್ಗೆ ಹೊಸ ತಗೊಂತೀರಾ ಅಂತ ಹೋದ್ರೆ ಇವಾಗ 17.5 ಲಕ್ಷ ಹೊಸ ಗಾಡಿ ಇದೆ. ಜಸ್ಟ್ 11.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 11.5 ಲಕ್ಷಕ್ಕೆ 29,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸ್ಕೋಡಾ ಸ್ಲಾವಿಯಾ 22 ಮಾಡಲ್. ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ.
ನಮ್ಮಲ್ಲಿ ವೋಲ್ಕ್ಸ್ವ್ಯಾಗನ್ ಮತ್ತೆ ಸ್ಕೋಡಾ, ಹುಂಡೈ, ಹೋಂಡಾ ಎಲ್ಲಾ ತರ ಗಾಡಿಗಳು ಅವೈಲೇಬಲ್ ಇದೆ. ನೋಡಿ ಸೈಡ್ ಪ್ಯಾನಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಡೋರ್ ತುಂಬಾ ಕಂಪನಿ ಸ್ಲಾವಿಯಾ ಬಂದು ತುಂಬಾ ಲುಕ್ ಒಳ್ಳೆ ಸೂಪರ್ ಆಗಿ ಡಿಸೈನ್ ಮಾಡಿದ್ದಾರೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಓಕೆ, ಇದಕ್ಕೆ ಒಂದು ಸೆಟ್ ಆಫ್ ಫ್ಯಾನ್ಸ್ ಇದ್ದಾರೆ. ನಿಮಗೆ ಇಮಿಡಿಯೇಟ್ ನೀವೇನಾದ್ರೂ ವಿಡಿಯೋ ನೋಡಿದ್ರೆ ತಗೊಂಡು ಹೋಗದೆ ಬಿಡಲ್ಲ, ಯಾಕಂದ್ರೆ 29,000 ಅಷ್ಟೇ ಓಡಿದೆ. ಹಾಗೆ ಹೋಂಡಾ ಸಿಟಿ ಈ ಗಾಡಿ ನೋಡಿದ ತಕ್ಷಣ ಫಿಫ್ತ್ ಜನರೇಷನ್ ಇದು 5th ಜನರೇಷನ್ ನ್ಯೂ ವರ್ಷನ್ 11,000 ಓಡಿದೆ. 11,000 ಓಡಿದೆ. ಯಾವ ಮಾಡಲ್ ಅಂದ್ರೆ 2020 ಮಾಡಲ್, ಸಿಂಗಲ್ ಓನರ್, ಜರ್ಮನ್ ರೆಡ್ ಕಲರ್. 20 ಮಾಡಲು ಜರ್ಮನ್ ರೆಡ್ ಕಲರ್ ಗಾಡಿ ಆಲ್ರೆಡಿ ಸ್ಪೋರ್ಟಿ ಇದೆ. ನಿಮಗೆ ಇದು ಲೈಟ್ ಬೆಳಕು ಬೀಳ್ತು ಅಂತ ಹೇಳಿದ್ರೆ ಒಂಥರ ಹೊಳಿಯುತ್ತೆ ಆ ತರ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಮ್ಯಾಗ್ವಿಲ್ ಬರುತ್ತೆ, ಬ್ಲೂ ಕ್ಯಾಲಿಪರ್ ಮಾಡಿಸ್ಕೊಂಡಿದ್ದಾರೆ ನೋಡಬಹುದು. ಡ್ಯುಯಲ್ ಏರ್ ಬ್ಯಾಗ್, 4 ಏರ್ ಬ್ಯಾಗ್ಸ್ ಬರುತ್ತೆ ಈ ಗಾಡಿಯಲ್ಲಿ. 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತಾ? 6 ಏರ್ ಬ್ಯಾಗ್ ಬರುತ್ತೆ. ಮತ್ತೆ ಒಳ್ಳೆ ಸ್ಪೇಸಿವ್ ಆಗಿದೆ. ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ಒಳ್ಳೆ ಸ್ಪಾಯ್ಲರ್ ಗಿಲ್ಲರು ಸ್ಪೋರ್ಟ್ಸ್ ವೇರಿಯಂಟ್ ಇದೆ ಗಾಡಿ. ಕೀಲೆಸ್ ಎಂಟ್ರಿ ಬರುತ್ತೆ, ಸ್ಪಾಯ್ಲರ್ ಬರುತ್ತೆ, ನಿಮಗೆ ಶಾಕ್ಫಿನ್ ಆಂಟಿನಾ ಬರುತ್ತೆ, ಫುಲ್ ಕಂಪ್ಲೀಟ್ ವಿ ವೇರಿಯಂಟ್ ಬರುತ್ತೆ ನಿಮಗೆ. ಕಂಪ್ಲೀಟ್ ನಿಮಗೆ ಸ್ಪೋರ್ಟಿ ಲುಕ್ ಅಲ್ಲಿ ಬರುತ್ತೆ. ಮೇನ್ ಏನಂದ್ರೆ ಹೊಸ ಗಾಡಿ ತಗೊಳ್ಳೋರ್ಗೆ ಏನ್ ಫೀಲ್ ಆಗುತ್ತೋ ಅದೇ ತರ ಇದೆ ವೆಹಿಕಲ್. ಓಡಿರೋದೇ ಬರೀ 11,000, 11,000 ನೋಡಿದೆ. 20 ಮಾಡಲ್ ಸಿಂಗಲ್ ಓನರ್. ಹೊಸ ಗಾಡಿ ತಗೊಳಕ್ ಹೋಗೋರೆ ಒಂದ್ 17.5-18 ಲಕ್ಷ ಹೊಸ ಗಾಡಿ ಇದೆ. ನಿಮ್ಗೆ ಜಸ್ಟ್ 10.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 10.5 ಲಕ್ಷಕ್ಕೆ ಅದರಲ್ಲೂ ಹೋಂಡಾ ಸಿಟಿ 5th ಜನರೇಷನ್ ವೆಹಿಕಲ್ ಇದು. ಪೋಲೋ ಬೇಕು ಅನ್ನೋರ್ಗೆ ಬನ್ನಿ, ಸ್ವಲ್ಪ ಪ್ರೀಮಿಯಂ ಕ್ಲಾಸ್ ವೆಹಿಕಲ್ಸ್ ಫಸ್ಟ್ ಇದು ಮಾಡೋಣ. 2019 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಪೋಲೋ. 2019 ಮಾಡಲ್ ಸಿಂಗಲ್ ಓನರ್. 19 ಮಾಡಲ್ ಸಿಂಗಲ್ ಓನರ್, ವೈಟ್ ಕಲರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಪೆಟ್ರೋಲ್ ವೆಹಿಕಲ್ ಜಸ್ಟ್ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6.5 ಲಕ್ಷಕ್ಕೆ ಪೆಟ್ರೋಲ್ ಪೋಲೋ, ಅದರಲ್ಲೂ 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ವೈಟ್ ಕಲರ್, ಹೊಸ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಇದರಲ್ಲಿ ಡಬಲ್ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ. ಕಂಟ್ರೋಲ್ ಎಲ್ಲ ಬರುತ್ತೆ ನಿಮಗೆ. ಪೆಟ್ರೋಲ್ ಪೋಲೋ ಇದಾಗಿರುತ್ತೆ, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. 6,60,000. 6,50,000ಕ್ಕೆ ಫೈನಲ್ ಆಗುತ್ತೆ. 6,50,000ಕ್ಕೆ 19 ಮಾಡಲ್ ಪೋಲೋ ಸಿಗುತ್ತೆ ನೋಡಿ. ಹೌದು. ಇಲ್ಲ ನೀವು ಸೆಡಾನ್ ನಲ್ಲಿ ಇನ್ನೊಂದು ವೆಹಿಕಲ್ ನೋಡ್ತೀರಾ ಅಂದ್ರೆ ಒಂದು ಮಾರುತಿ ಸುಜುಕಿ ಸಿಯಾಜ್. ಎರಡು ಅಣ್ಣ ತಮ್ಮ ಇದ್ದಂಗಿದೆ. ಸ್ಪೋರ್ಟಿ ಲುಕ್ ಅಲ್ಲಿ ಎರಡು ಒಂದೇ ತರ ಕಾಣ್ತಾ ಇದೆ. ಇದು ಸೇಮ್ 20 ಮಾಡಲ್, ಫುಲ್ ಟಾಪ್ ಅಂಡ್ ಆಲ್ಫಾ ಪ್ಲಸ್. ಗಾಡಿ ಬಂದು ಬರೀ 8,40,000ಕ್ಕೆ ಫೈನಲ್ ಆಗುತ್ತೆ. 8,40,000ಕ್ಕೆ ಪೆಟ್ರೋಲ್ ಹೈಬ್ರಿಡ್ 2020 ಮಾಡಲ್, 50,000 ಓಡಿದೆ, ಸಿಂಗಲ್ ಓನರ್. 50,000 ಓಡಿದೆ. ಫುಲ್ ಟಾಪ್ ಅಂಡ್ ಇದು. ನಿಮ್ಗೆ ಆಲ್ಮೋಸ್ಟ್ 80% ಟೈರ್ ಇದೆ. ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ. ಹೊಸ ಗಾಡಿ ನೋಡ್ತೀನಿ ಅನ್ನೋರ್ಗೆ ಇದು 16.5 ಲಕ್ಷ ಹೊಸ ಗಾಡಿ ಇದೆ. 16.5 ಲಕ್ಷ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 50% ಗಾಡಿ ಸಿಗ್ತಾ ಇದೆ. 8,40,000ಕ್ಕೆ ಫೈನಲ್ ಆಗುತ್ತೆ. 8,40,000ಕ್ಕೆ ಅದ್ರಲ್ಲಿ 20 ಮಾಡಲ್ ಇದೆ ಸರ್. ಒಂದು ಸ್ಮಾಲ್ ವೆಹಿಕಲ್ ನೋಡ್ತೀನಿ ಅನ್ನೋರ್ಗೆ 20 ಮಾಡಲ್ ನ್ಯೂ ಶೇಪ್ ವೆಹಿಕಲ್, ಸಿಂಗಲ್ ಓನರ್ ರೆನಾಲ್ಟ್ ಕ್ವಿಡ್ ಮ್ಯಾನ್ಯುವಲ್ ವೆಹಿಕಲ್. ಅದು ರೆನಾಲ್ಟ್ ಕ್ವಿಡ್ ಬರುತ್ತೆ ನಿಮಗೆ ನೋಡಬಹುದು ಫ್ರಂಟ್ ಅಲ್ಲಿ. ರೆನಾಲ್ಟ್ ಕ್ವಿಡ್ ಇದ್ರಲ್ಲಿ ಕೂಡ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ವೈಟ್ ಕಲರ್ ಸಿಂಗಲ್ ಓನರ್ ವೆಹಿಕಲ್. 20 ಸರ್ 20 ಮಾಡಲ್ ಬರೀ 3,85,000 ಆಗುತ್ತೆ. 3,85,000ಕ್ಕೆ ಅದರಲ್ಲಿ 20 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಜಸ್ಟ್ 3,85,000 ಮ್ಯಾಕ್ಸಿಮಮ್ ಲೋನ್ ಕೂಡ ಆಗ್ಬಿಡುತ್ತೆ. ಅದರಲ್ಲೂ ನ್ಯೂ ಶೇಪ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ ಒಂದು ಎರ್ಟಿಗಾ ಇದೆ ನೋಡಿ, CVT ವೆಹಿಕಲ್. CVT 2019 ಮಾಡಲ್ ಸಿಂಗಲ್ ಓನರ್, ZXi ಪ್ಲಸ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬಂದ್ಬಿಡುತ್ತೆ. ಇದು ಕೂಡ ಟಾಪ್ ಎಂಡ್ ಮಾಡಲಾಗಿರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್. ಫುಲ್ ಟಾಪ್ ಎಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಹೊಸ ಗಾಡಿ 17 ಲಕ್ಷ ಇದೆ. 17 ಲ್ಯಾಕ್ಸ್ ಇರೋ ಗಾಡಿ ಬರೀ 10,50,000ಗೆ ಆಗುತ್ತೆ. 40,000 ರನ್ ಆಗಿದೆ ಅಷ್ಟೇ. 40,000 ಓಡಿದೆ. ZXi ಪ್ಲಸ್ CVT ಆಟೋಮೆಟಿಕ್ ವಿತ್ CVT ಆಟೋಮೆಟಿಕ್ ವೇರಿಯಂಟ್. ಹೈಬ್ರಿಡ್ ವೆಹಿಕಲ್. ಅದರಲ್ಲಿ 40,000 ಓಡಿರ್ತಕ್ಕಂಥದ್ದು ಬರೀ 40,000 ಓಡಿದೆ. ಇಲ್ಲಿರೋ ಎಲ್ಲಾ ಗಾಡಿಗೂ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಎಲ್ಲಾ ಗಾಡಿನೂ 100% ಆಕ್ಸಿಡೆಂಟ್ ಫ್ರೀ, ಸೂಪರ್ ಕ್ಲಾಸ್ ಗಾಡಿ ಇರುತ್ತೆ. ಈ ಗಾಡಿ ಬರೀ 40,000 ನೋಡಿದ್ರೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. 10.5 ಲಕ್ಷಕ್ಕೆ 10,50,000ಗೆ ಫೈನಲ್ ಆಗುತ್ತೆ. 10.5 ಲಕ್ಷಕ್ಕೆ ಈ ಗಾಡಿ CVT ವೇರಿಯಂಟ್ ಆಗುತ್ತೆ ನೋಡಿ. ಹುಂಡೈ ಕ್ರೆಟಾ 2020 ಮಾಡಲ್, S ವೇರಿಯಂಟ್, ಬಟನ್ ಸ್ಟಾರ್ಟ್ ವೆಹಿಕಲ್. 2020 ಪೆಟ್ರೋಲ್ ವೆಹಿಕಲ್ 50,000 ಓಡಿದೆ. 50,000 ಓಡಿದೆ. 50,000 ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಗಾಡಿ. ಟೈರ್ ಪ್ರೊಫೈಲ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ಮಲ್ಟಿ ಸ್ಪೋಕ್ ಸ್ಟೇರಿಂಗ್ ವೀಲು, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಕತ್ಲಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ. 20 ಮಾಡಲ್ ಅಲ್ವಾ ಸರ್? 20 ಮಾಡಲ್ ಸಿಂಗಲ್ ಓನರ್ ಗಾಡಿ. ಜಸ್ಟ್ 12,10,000 ಫೈನಲ್ ಆಗುತ್ತೆ. 12,10,000 ರೂಪಾಯಿಗೆ ಆಗುತ್ತೆ. ಅದರಲ್ಲಿ ಟಾಪ್ ಎಂಡ್ ನಿಮ್ಗೆ ಆಲ್ಮೋಸ್ಟ್ ಹೊಸ ಗಾಡಿ ನೋಡ್ತೀರಾ ಅನ್ನೋರ್ಗೆ 19.5 ಲಕ್ಷ ಇದೆ. 19.5 ಲಕ್ಷ ಗಾಡಿ 12,10,000 ಕೊಡ್ತಾರೆ ಅಲ್ವಾ. ಹಾಗೆ ನೆಕ್ಸ್ಟ್ ಅದು ಸ್ಕೋಡಾ ಕುಶಾಕ್ 2021 ಮಾಡಲ್ ಗಾಡಿ ಬಂದು ಇದು
ಸ್ಕೋಡಾ ಕುಶಾಕ್ ಸ್ಟೈಲ್ ಪ್ಲಸ್ 1.5 ಇಂಜಿನ್ 1.5 ಇಂಚಿನ 6 ಏರ್ ಬ್ಯಾಗ್ ಬರುತ್ತೆ, ABS, ಸನ್ ರೂಫ್, ಮ್ಯಾಗ್ ವೀಲ್ ಎಲ್ಲ ಫುಲ್ ಟಾಪ್ ಅಂಡ್ ವೆಹಿಕಲ್. ಓಕೆ, ಆಲ್ಮೋಸ್ಟ್ ನಿಮ್ಗೆ 27 ಲಕ್ಷ ಇದೆ ಹೊಸ ಗಾಡಿ. ಓಕೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ ಎಷ್ಟು ಹೊಡಿ ಸರ್ ಇದು? 13 ಲಕ್ಷ ನಮ್ ಕೋಟಿಂಗ್ ಇರೋದು. 12 ಲಕ್ಷಕ್ಕೆ ಫೈನಲ್ ಆಗುತ್ತೆ. 12 ಲಕ್ಷಕ್ಕೆ 12 ಲಕ್ಷಕ್ಕೆ ಆಗುತ್ತೆ. ಹೊಸ ಗಾಡಿ ತಗೊಂಡವರು 10 ಲಕ್ಷ ಆಲ್ಮೋಸ್ಟ್ ಡಿಸ್ಕೌಂಟ್ ಆಗುತ್ತೆ. 10 ಲಕ್ಷ ಡಿಸ್ಕೌಂಟ್ ಆಗಿ ಬರುತ್ತೆ ನಿಮಗೆ. 21 ಮಾಡಲ್ ಸಿಂಗಲ್ ಓನರ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಆಟೋಮೆಟಿಕ್ CVT ಗೇರ್ ಬಾಕ್ಸ್ ಇದು ಗಾಡಿನಾ? ಹೌದು, DSG ಗೇರ್ ಬಾಕ್ಸ್ ಬರುವಂತದ್ದು. ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್, ಚಾಕ್ಲೇಟ್ ಬ್ರೌನ್ ಕಲರ್, ಫುಲ್ ಟಾಪ್ ಅಂಡ್ ವೆಹಿಕಲ್. ಇದು ಗಾಡಿ ಬಂದ್ಬಿಟ್ಟು ನಿಮ್ಗೆ 5,65,000 ನಮ್ ಕೋಟಿಂಗ್ ಇರೋದು. 5,35,000 ಫೈನಲ್ ಆಗುತ್ತೆ. 5,30,000 ಅದರಲ್ಲೂ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಡೀಸೆಲ್ ಆಟೋಮೆಟಿಕ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ವಿತ್ DSG ಗೇರ್ ಬಾಕ್ಸ್ ಜೊತೆಗೆ ಬರತಕ್ಕಂತ. ಹೌದು, ವೋಲ್ಕ್ಸ್ವ್ಯಾಗನ್ ವೆಂಟೋ. ಹಾಗೆ ಬಲೆನೋ ಕೂಡ ಇದೆ. ಬಲಿನೋ ತಗೊಂಡವ್ರಿಗೆ ನಮ್ಮಲ್ಲಿ ಪ್ರೆಸೆಂಟ್ 4 ವೆಹಿಕಲ್ ಇದೆ. ಇವಾಗ ನಿಮ್ಗೆ 2 ವೆಹಿಕಲ್ ತೋರಿಸ್ತೀನಿ, 2 ವೆಹಿಕಲ್ ಪಾಲಿಶ್ ಅಲ್ಲಿ ಬರುತ್ತೆ. ಇದು 16 ಮಾಡಲ್ ಗಾಡಿ ಬಂದು 70,000 ನೋಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಪೆಟ್ರೋಲ್ ವೆಹಿಕಲ್. ನಮ್ದು ಕೋಟಿಂಗ್ ಇರೋದು 6,15,000 ಕೋಟಿಂಗ್ ಇರೋದು. 5,80,000 ಆಗುತ್ತೆ. 5,80,000 ಗೆ ಯಾವ ಮಾಡಲ್ ಅಂದ್ರೆ ಸರ್? 2016 ಮಾಡಲ್, ಬರೀ 70,000 ಓಡಿದೆ. ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಇಷ್ಟು ಇದೆ. ಅದರಲ್ಲೂ ಸಿಂಗಲ್ ಓನರ್ ನೋಡಿ 70,000 ಸರ್ವಿಸ್ ಹಿಸ್ಟರಿ ಸಮೇತ ಸಿಗ್ತಕ್ಕಂತ. ನೋಡಿ ಈ ಗಾಡಿ ಬಂದು 19 ಮಾಡಲ್. 19 ಮಾಡಲ್ ವೈಟ್ ಕಲರ್ 30,000 ಓಡಿದೆ. ಜಸ್ಟ್ 30,000 ಓಡಿದೆ. ಜಸ್ಟ್ 30,000 ಓಡಿದೆ. ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಪ್ರೊಜೆಕ್ಟರ್ ಲೈಟ್, ಡಿಫಾಗರ್, ಫಾಗ್ಲ, ಇದು ಬ್ಯಾಕ್ ಸೈಡ್ ಬ್ಯಾಕ್ ವೈಫರ್ ಎಲ್ಲಾನು ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ, ಸೈಡ್ ಇಂಡಿಕೇಟರ್, ಮಿರರ್ ಸಮೇತ ಬರುತ್ತೆ ನಿಮ್ ಗಾಡಿ. 19 ಮಾಡಲ್ ಸಿಂಗಲ್ ಓನರ್, ವೈಟ್ ಕಲರ್, 19 ಮಾಡಲ್ ಸಿಂಗಲ್ ಓನರ್, 30,000 ನೋಡ್ರೋ ಗಾಡಿ. ಜಸ್ಟ್ ನಿಮ್ಗೆ 6,60,000 ಗೆ ಫೈನಲ್ ಆಗುತ್ತೆ. 6,60,000ಕ್ಕೆ ಅದರಲ್ಲೂ 30,000 ನೋಡಿರ್ತಕ್ಕಂಥ ಬಲೆನೋ 19 ಮಾಡಲು. ಹೌದು. ಓಕೆ, ಸೂಪರ್. ನೆಕ್ಸ್ಟ್ ಸರ್? ನೆಕ್ಸ್ಟ್ ಕ್ರೆಟಾ ನೋಡಿ. ಕ್ರೆಟಾ 2016 ಮಾಡಲ್ ಸಿಂಗಲ್ ಓನರ್, ವೈಟ್ ಕಲರ್. 16 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ಸರ್? ಡೀಸೆಲ್ 16 ಮಾಡಲ್ ಸಿಂಗಲ್ ಓನರ್, 20 ಮೈಲೇಜ್ ಬೇಕು ಅನ್ನೋರು, ಮ್ಯಾಕ್ಸಿಮಮ್ ಲೋನ್ ಬೇಕು ಅನ್ನೋರು ಈ ಗಾಡಿ ಬರೀ 7,90,000 ಫೈನಲ್ ಆಗುತ್ತೆ. 16 ಮಾಡಲ್ ಸಿಂಗಲ್ ಓನರ್ 7,90,000 ಫೈನಲ್ ಆಗುತ್ತೆ. ಕ್ರೆಟಾ ಅದರಲ್ಲೂ EX ಪ್ಲಸ್ ಬರುತ್ತಲ್ಲ? ಹೌದು, EX ಪ್ಲಸ್ ಬಂದ್ಬಿಟ್ಟು 1.4 ಇಂಜಿನ್, 20 ಪ್ಲಸ್ ಮೈಲೇಜ್ ಬರುತ್ತೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಕ್ರೆಟಾ ನೋಡಿ, ಯಾರು ಹುಡುಕ್ತಾ ಇದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. ಇವನ್ ಲೋನ್ ಕೂಡ ಆಗುತ್ತೆ ನಿಮ್ಗೆ. 2 ದೊಡ್ಡ ವೆಹಿಕಲ್ ಕೂಡ ಇದೆ ನಮ್ಮ ಹತ್ರ. ಹೇಳಿ ಸರ್. ಟಾರ್, ಮಹೇಂದ್ರ ಟಾರ್ ನೋಡೋರು ಈ ಕಸ್ಟಮರೇ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ಬಿಟ್ಟಿದ್ದಾರೆ. 21 ಮಾಡಲ್ 4x4 ಡೀಸೆಲ್ ಮ್ಯಾನ್ಯುವಲ್, ಫುಲ್ ಟಾಪ್ ಅಂಡ್ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ಮ್ಯಾನ್ಯುವಲ್ 4x4 ಸರ್? 4x4. ಇವಾಗ ಹೊಸ ಗಾಡಿ 21 ಲಕ್ಷ ಇದೆ. ನಿಮ್ಗೆ ಜಸ್ಟ್ 14.5 ಲಕ್ಷಕ್ಕೆ ಆಗುತ್ತೆ. 14.5 ಲಕ್ಷಕ್ಕೆ ಯಾವ ಮಾಡಲ್ ಅಂದ್ರಿ? 2021 ಮಾಡಲ್ ಸಿಂಗಲ್ ಓನರ್ 4x4 ಡೀಸೆಲ್ ಮ್ಯಾನ್ಯುವಲ್, 1,50,000 ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ. 1,50,000 ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ನೋಡಿದೆ ಸರ್ ಇದು? ಗಾಡಿ ಬಂದು 51,000 ಓಡಿದೆ. 51,000 ಡೀಸೆಲ್ ಅಲ್ಲಿ ಓಡಿದೆ. ಹೌದು. ಓಕೆ, ಲೋನ್ ಕೂಡ ಆಗುತ್ತೆ ನಿಮಗೆ. ಇದು ಯಾವ ಸರ್? ಕ್ರೆಟಾ ಇನ್ನೋವಾ ಕ್ರಿಸ್ಟಾ 2018 ಮಾಡಲ್ ವಿ ವರ್ಷನ್ ಸಿಂಗಲ್ ಓನರ್. 18 ಮಾಡಲ್ ವಿ ವರ್ಷನ್ ಸಿಂಗಲ್ ಓನರ್ ಗಾಡಿ ಬರುತ್ತೆ. ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್, ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮಗೆ. 7 ಸೀಟರ್ ವೆಹಿಕಲ್ ಅಲ್ಲ ಸರ್? ಏನು ಹೇಳಿ? 7 ಸೀಟರ್ ಅಲ್ಲ? ಹೌದು. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್, ಸೈಡ್ ಇಂಡಿಕೇಟರ್, ಮಿರರ್ಸ್ ಎಲ್ಲ ಬರುತ್ತೆ ನಿಮಗೆ. 18 ಮಾಡಲ್. ಹೌದು. ನಮ್ದು ಕೋಟಿಂಗ್ ಇರೋದು 19,50,000 ಕೋಟಿಂಗ್ ಇರೋದು. 18,90,000 ಫೈನಲ್ ಆಗುತ್ತೆ. 18,90,000ಕ್ಕೆ ಅದರಲ್ಲೂ 19 ಮಾಡಲ್. 18 ಮಾಡಲ್ ಸಿಂಗಲ್ ಓನರ್. 18 ಮಾಡಲ್ ಸಿಂಗಲ್ ಓನರ್. ಓಕೆ, ಎಷ್ಟು ಹೊಡಿದೆ ಸರ್ ಇದು ಸರ್ವಿಸ್ ಹಿಸ್ಟರಿ? ಗಾಡಿ ಬಂದು 1,70,000 ಸರ್ವಿಸ್ ಹಿಸ್ಟರಿ, ಶೋರೂಮ್ ಹಿಸ್ಟರಿ. ಹಾಗೆ ಸ್ವಿಫ್ಟ್ ಕೂಡ ಇದೆ ನೋಡಬಹುದು. ಜರ್ಮನ್ ರೆಡ್ ಫಿನಿಶ್ ಅಲ್ಲಿ ಇರತಕ್ಕಂತ ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಫ್ರೆಶ್ ಡಾಕ್ಯುಮೆಂಟ್ಸ್ ಇರುವಂತ ಗಾಡಿ. 2007 ಮಾಡಲ್ VXI ಪೆಟ್ರೋಲ್. ಹೌದು, ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದರಲ್ಲೂ ಕೂಡ ಇದೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಬರುತ್ತೆ ನಿಮಗೆ. ಇಂಟೀರಿಯರ್ ಅಲ್ಲಿ ಸೋನಿ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಲೋ ಬಜೆಟ್ ಅಲ್ಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. 2,55,000 ಫೈನಲ್ ಆಗುತ್ತೆ. ಎಷ್ಟು ಸರ್? 255 ಆಗುತ್ತೆ. 2,55,000ಕ್ಕೆ ಫೈನಲ್ ಆಗುತ್ತೆ ನೋಡಿ ಈ ಗಾಡಿಗೆ. ನೋಡಿ, ಇಲ್ಲೊಂದು ಡೀಸೆಲ್ ವೆಹಿಕಲ್ i20 ಇದೆ. 2011 ಮಾಡಲ್ ಗಾಡಿ 3,30,000ಕ್ಕೆ ಫೈನಲ್ ಆಗುತ್ತೆ. 3,30,000ಕ್ಕೆ ಡೀಸೆಲ್? ಡೀಸೆಲ್ 11 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಹೌದು. ಇಲ್ಲಿ ನೋಡಿ, ಇದೊಂದು i10 ಇದೆ. 2008 ಮಾಡಲ್, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 2,15,000ಕ್ಕೆ ಫೈನಲ್ ಆಗುತ್ತೆ. 2,15,000ಕ್ಕೆ 2,15,000 ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಪೆಟ್ರೋಲ್ ವೆಹಿಕಲ್. 2008 ಮಾಡಲ್, ಸೆಕೆಂಡ್ ಓನರ್.